ಸಮಾಜ ಸೇವೆ ಮತ್ತು ನೀವು ನಡೆಸ್ತಾ ಇರುವಂತಹ ಕಾರ್ಯವೈಖರಿಗಳನ್ನು 23ರಲ್ಲಿ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಮನಸ್ಸೊಂದು ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗಿ ಮತ್ತೆ ಮರಳಿ ಗರ ವಾಪಸಿ ಯಾವಾಗ ಆದ್ರ ಸರ್? ನೀವು ಯಾವ ಸಂದರ್ಭದಲ್ಲಿ ಆದ್ರಿ? ಪಕ್ಷಕ್ಕೆ ನಿಮ್ದು ಏನು ತ್ಯಾಗ ಇದೆ? ಪಕ್ಷಕ್ಕೆ ನಿಮ್ಮ ಹೋರಾಟ ಏನಿದೆ? ಪಕ್ಷಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಸರ್ವಿಸ್ ಏನಿದೆ ಸರ್? ನಮ್ಮ ಮನೆತನ ದೇಶಕ್ಕಾಗಿ ಏನ್ ತ್ಯಾಗ ಮಾಡೈತಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಇದ್ರ ಪಂಪ್ ಕೈ ಬೆಳಗ್ಲ ಅವ್ರ ಜೈಲಿನೊಳಗನ 3 ತಿಂಗಳದಾಗ ನಮ್ಮ ಅಜ್ಜಿ ಜೈಲಾಗಿದೆ. ಟೀಕೆ ಟಿಪ್ಪಣಿಗಳನ್ನ ನಾವು ಹೊಚ್ಕೋತೀವಪ್ಪ ಅಂದ್ರ ರಾಜಕಾರಣದಿಂದ ದೂರ ಆಗ್ಬೇಕು. ರಾಜಕಾರಣ ಮಾಡ್ಬೇಕಂದ್ರ ನಮಗ್ ಪರವನ ಇರೋರು, ನಮ್ಗ್ ವಿರೋಧ ಇರೋರ, ನಮ್ ಟೀಕೆ ಮಾಡೋರು ಇರೋರ, ನಮ್ಮನ್ನ ಹೊಗಳವ್ರು ಹೊಗಳ್ತಾರದ್ ಖುಷಿ ಪಡಿಯೋಂಗಿಲ್ಲ, ಟೀಕೆ ಮಾಡ್ತಾರದ್ ಕುಗ್ಗಂಗಿಲ್ಲ. ಎಲ್ಲೇ ಒಂದು ಕುಟುಂಬದಾಗಿದ್ರು ಸಹಿತ ಆ ಕುಟುಂಬದೊಳಗೆ ಇರ್ತಕ್ಕಂಥ 8 ತೋಟಗಳು ಇರ್ತಾವ್ರು. ಇನ್ನೊಂದು 8 ತೋಟಗಳನ್ನ ಎಲ್ಲಿ ಹೊರಗಿನ ತಾಲೂಕು ಅಥವಾ ಹೊರಗಿನ ಜಿಲ್ಲೆದನ್ನ ಅಲ್ಲಿ ಎಂಟ್ರಿ ಮಾಡ್ತಾರ ಈ ಇಲೆಕ್ಷನ್. ಯಾಕಂದ್ರೆ ಇಲೆಕ್ಷನ್ ನಮ್ದು ಡೇ ಟು ಪ್ಯಾಕೇಜ್ ಬೇರೆ ಇರ್ತೈತಿ, ಅಲ್ಲಿ ಡೇ ಟು ಪ್ಯಾಕೇಜ್ ಬೇರೆ ಇರ್ತೈತಿ. ಅಂದ್ರೆ ಒಂದೇ ಕಡೆ ಬರೋದಿಲ್ಲ ಅವು ತಗೊಂಡ್, ಅಥವಾ ಅಲ್ಲಿ ಕ್ಯಾಂಡಿಡೇಟ್ ಬೇಡಾಗಿರ್ತಾನ, ಅವ್ರು ಕ್ಯಾಂಡಿಡೇಟ್ ಬೇಕಾಗಿರಂಗಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಬೇಡಾಗದಾಗ ಅಲ್ಲಿ ಒಂದ್ 2,000 3,000 ಓಟ ಇಲ್ಲಿ ಹಾಕಿ ಬಿಡ್ತಾರ ಅವ್ರು, ಅಲ್ಲಿ ಕ್ಲೋಸ್ ಮಾಡಿ. ಇಲ್ಲಿ ಇಲೆಕ್ಷನ್ ಮುಗಿದ್ಕೊಳ್ಳಿ 2 ಸ್ಟೇಜ್ ಮತ್ತೆ ಅಲ್ಲಿ ಹೋಗ್ಬಿಡ್ತಾರೆ. ನಮ್ಮ ಜಮಖಂಡಿ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ವಿಷಯದೊಳಗೆ ಏನಿಲ್ಲ, ಫೋರಜ್ ಬಿಗ್ ಜೀರೋ. ಯಾಕೆ ಹೇಳ್ತೀನಿ ಅಂದ್ರೆ ಅವ್ ಮನುಷ್ಯ ಒಳ್ಳೆವ, ಕೆಟ್ಟನು ಮಾಡಂಗಿಲ್ಲ, ಚಲೋನು ಮಾಡಂಗಿಲ್ಲ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಇನ್ ಸರ್ವೆ ತಂಡ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಭೇಟಿ ನೀಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ 2.5 ವರ್ಷದ ರಾಜ್ಯ ಸರ್ಕಾರದ ಅನೇಕ ಗ್ಯಾರಂಟಿ ಯೋಜನೆಗಳನ್ನಾಗಿರ್ಲಿ, ಮತ್ತು 11.5 ವರ್ಷದ ಕೇಂದ್ರ ಸರ್ಕಾರದ ಮತ್ತು 5 ಬಾರಿ ಗೆದ್ದಿರ್ತಕ್ಕಂಥ PC ಗದ್ದಿಗೌಡರ ಬಗ್ಗೆ ಇದ್ದಿರ್ತಕ್ಕಂಥ ವಿಚಾರಧಾರೆಗಳನ್ನಾಗಿರ್ಲಿ, ಮತ್ತು 1.5 ವರ್ಷದ ಬಿಜೆಪಿ ಮತ್ತು JDS ಮೈತ್ರಿಕೂಟದಲ್ಲಿ ನಡೀತಾ ಇರುವಂತಹ ಬದಲಾವಣೆ ಕಹಳೆಗಳನ್ನಾಗಿರ್ಲಿ, ಮತ್ತು ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ 2.5 ವರ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಳಗುಂಟಿ ಅವ್ರ ಬಗ್ಗೆ ಜನಸಾಮಾನ್ಯರಿಗೆ ಏನ್ ಮಾತನಾಡ್ತಾ ಇದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ವಿಶೇಷವಾಗಿ ವೋಟ್ ಚೋರ್ ವಿಷಯದಲ್ಲಿ ಕೂಡ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ಮುತ್ಸದ್ದಿ ರಾಜಕಾರಣಿ ಮತ್ತು ಯುವ ರಾಜಕಾರಣಿ ಅಂತ ಹೇಳ್ಬೋದು. ಇವರಿಗೆ ರಾಜಕೀಯದಲ್ಲಿ ತೊಡಗಿಸ್ಕೊಳ್ಳೋದಕ್ಕಿಂತ ಜನಸೇವೆನೇ ಜನಾರ್ದನ ಸೇವೆ ಅನ್ಕೊಂಡ್ ಬಂದಿರತಕ್ಕಂಥವ್ರು, ಮತ್ತು ಜನಸೇವೆಯಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥವ್ರು. ಅವಾಗಿನ ಸಂದರ್ಭದಲ್ಲಿ ಸ್ಪರ್ಧೆಗೆ ಇಳಿದ್ರು, ಆದ್ರೆ ಕೆಲವೊಂದಿಷ್ಟು ವಿಷಯದಲ್ಲಿ ಮನಸ್ಸು ನೊಂದು ಪಕ್ಷದಿಂದ ಹೊರಗೆ ಬಂದ್ರು ಕೂಡ ಮತದ ಬಾಂಧವರು ಇವರಿಗೆ ಕೈ ಬಿಡ್ಲಿಲ್ಲ. ಅವರಿಗೆ ಅಪ್ಪಿಕೊಂಡಿರ್ತಕ್ಕಂಥ, ಅವ್ರಿಗೆ ತಬ್ಬಿಕೊಂಡಿರ್ತಕ್ಕಂಥ, ಅವ್ರಿಗೆ ಇಷ್ಟಪಟ್ಟಿರ್ತಕ್ಕಂಥ ಮತ ಬಾಂಧವರು ಇವರಿಗೆ ಮತ ಹಾಕಿದ್ರು. ಆದ್ರೆ ಕೆಲವೊಂದಿಷ್ಟು ವಿಷಯದಿಂದ ಇವರು ಪರಾಜಿತ ಆದ್ರೂ ಕೂಡ ಕ್ಷೇತ್ರದಲ್ಲಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಹೋರಾಟವನ್ನು ಬಿಡ್ಲಿಲ್ಲ. ಜನಸಾಮಾನ್ಯರಿಗೆ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿ ಮಾನ್ಯ ಶ್ರೀ ಸುಶೀಲ್ ಕುಮಾರ್ ಬೆಳಗಲಿ ಅವರು. ಇವರ ಮನೆತನ ಬಂದಿದ್ದು ಸ್ವಾತಂತ್ರ್ಯ ಹೋರಾಟದಿಂದ ಮನೆತನ, ಆ ಮನೆತನದ ಕೀರ್ತಿ ಪತಾಕೆ ಹಾರಿಸೋದ್ರಲ್ಲಿ, ಮತ್ತು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ, ಅವಾಗ ನಾವು ಈ ಭೂಮಿಗೆ ಬಂದಿದ್ದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಆದ್ರೂ ಕೂಡ ಇದೇ ರೂಪದಲ್ಲಿ ಆದ್ರೂ ಕೂಡ ಜನಸೇವೆ ಮಾಡಲಿಕ್ಕೆ ಮುಂಬರ್ತಾರಂತ 28ರಲ್ಲಿ ಅವಕಾಶ ಸಿಗಬಹುದಾ, ಜನ ಅಭಿಪ್ರಾಯ ಸಂಗ್ರಹಣೆ ಏನಂತಾರೆ, ಇವೆಲ್ಲ ವಿಷಯದಲ್ಲಿ ಸುಶೀಲ್ ಕುಮಾರ್ ಬೆಳಗಲಿ ಅವರ ವಿಚಾರಧಾರೆಗಳನ್ನು ಏನಿದಾವೆ ಇವೆಲ್ಲ ವಿಷಯವನ್ನು ತಿಳಿದುಕೊಂಡು ಬನ್ನಿ ವೀಕ್ಷಕರೇ, ಈ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ವಿಶೇಷವಾಗಿ ಯಶೋಗಾಥೆ ಜರ್ನಿಯನ್ನು ಸುಶೀಲ್ ಕುಮಾರ್ ಬೆಳಗಲಿ ಅವ್ರ ಜೊತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ತಾವು ಚೆನ್ನಾಗಿದ್ದೀರಾ? ದೇವರ ಆಶೀರ್ವಾದ ಮತ್ತೆ ನಿಮ್ಮಂತ ಹಿರಿಯರು ಮತ್ತು ಯಂಗ್ಸ್ಟರ್ ಆಶೀರ್ವಾದ ಸರ್. ಎಲ್ಲರದು ಆಶೀರ್ವಾದ. ಹೆಂಗ್ ನಡೀತಾ ಇದೆ ಜೀವನ, ರಾಜಕೀಯ, ಸಮಾಜ ಸೇವೆ? ಅದರದಲ್ಲಿ ಏನು ಪ್ರಶ್ನೆನೇ ಇಲ್ಲ. ನಾವು ಅಧಿಕಾರ ಸಲುವಾಗಿನೂ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಮನೆತನ ಸ್ವಾತಂತ್ರ್ಯ ಹೋರಾಟಗಾರರ ಫ್ಯಾಮಿಲಿಯಿಂದ ಬಂದಂಥವ್ರು, ಅಜ್ಜ ಅಜ್ಜಿ ಎಲ್ಲರೂ ಕುಟುಂಬ ಸಮೇತನ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಜಾತ್ಯತೀತ ತಳಹದಿ ಮೇಲೆ ಇಂಚಗೇರಿ ಸಂಪ್ರದಾಯದ ಒಂದು ಮಠದಿಂದ ಅದೇ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬಂದಂಥವ್ರು. ನಮ್ಮ ಮನೆಯೊಳಗೆ MP ಒಂದು ಇಲೆಕ್ಷನ್ ಹೊರತುಪಡಿಸಿದ್ರೆ ಎಲ್ಲ ಇಲೆಕ್ಷನ್ಗಳು ನಮ್ಮ ಮನೆಯಲ್ಲಿ ಆಲ್ರೆಡಿ ಆಗಿದಾವೆ.
ಆದ್ರೆ ನಾನು ಲಾಸ್ಟ್ ಟೈಮ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ದೆ, ಅಥವಾ ನಾನು ಮೂಲ ಕಾಂಗ್ರೆಸ್, ನಮ್ಮ ಅಜ್ಜ ನಮ್ಮ ತಂದೆ ನಾವು 3 ತಲೆಮಾಂತರ ಕಾಂಗ್ರೆಸ್ನಾಗ ಇದ್ದೀವಿ. ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷ ನಮ್ಗೆ ಗೊತ್ತಿಲ್ಲ, ಅಲ್ಲಿ ತತ್ವ ಸಿದ್ಧಾಂತನೂ ನಮ್ಗೆ ಗೊತ್ತಿಲ್ಲ. ಆ ಬಿಜೆಪಿ ಒಳಗೆ ಏನ್ ತತ್ವತಿ, JDS ಒಳಗೆ ಏನ್ ತತ್ವತಿ, ಹಿಂದ್ ಜನತಾ ಪಕ್ಷ ಇರ್ಬೋದು ಅಥವಾ ಯಾವುದೇ ಸೋಷಿಯಲಿಸ್ಟ್ ಪಾರ್ಟಿ ಇರ್ಬೋದು, ಯಾವ ಪಕ್ಷದ ವಿಚಾರ ಆಚಾರ ನಮಗೆ ಇನ್ನೂವರೆಗೂ ಗೊತ್ತಿಲ್ಲ. ನಾವು ಪಕ್ಷದ ಮೇಲೆ ನುಸ್ಕೊಂಡು ಪಕ್ಷವನ್ನ ಬಿಟ್ಟು ಬಂಡಾಯ ನಿಲ್ಲುವಂತ ಪರಿಸ್ಥಿತಿ ಬರಲಿಲ್ಲ. ವ್ಯಕ್ತಿಗತವಾಗಿ ನಮಗ ಅವರಿಗೆ ಭಿನ್ನಗಳು ಬಂದಾಗ ನಾವು ಪಕ್ಷೇತರವಾಗಿ ಕಣಕ್ಕಿಳಿಯುವಂತ ಪ್ರಸಂಗ, ಜನರ ಒತ್ತಾಯ ಮೇರೆಗೆ ನಿಂತು ಜನ ಎಷ್ಟು ಸಾಧ್ಯತೆ ಅಷ್ಟು ಆಶೀರ್ವಾದ ಮಾಡಿದ್ರು. 2 ಕ್ಯಾಂಡಿಡೇಟ್ಗಳು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು, ಬಲಡ್ಡಿ ವ್ಯಕ್ತಿಗಳಿದ್ರು. 100 ಕೋಟಿ 20-30 ಕೋಟಿ ಅವ್ರು ಖರ್ಚು ಮಾಡಿದ್ರು ಸಹಿತ ₹1 ಖರ್ಚು ಮಾಡಲಾರ್ದ ನನಗೇ ಪಟ್ಟಿ ಕೊಟ್ಟು ಜನ ಮತದಾನ ಮಾಡಿದ್ದಾರೆ. ಅದಕ್ಕೆ ನಾನು ಮತದಾನ ಮಾಡಿದಂತ ಜನರಿಗೆ ಮೊದಲು ನಾನು ಆಭಾರಿ ಆಗಿದ್ದೀನಿ. ಯಾಕಂದ್ರೆ ನೆನೆಸ್ಕೋಬೇಕಾಗ್ತದೆ, ಅಂತ ಒಂದು ವಿಚಾರದೊಳಗೆ ಏನ್ ನನಗೆ ಮತ ಹಾಕಿದಾರ ಅವ್ರನ್ನ ಅಭಿನಂದನೆ. ಅದನ್ನ ಹೊರತುಪಡಿಸಿ ಅದನ್ನ ಸೋತೀನಿ, ನನಗೆ ಮತ ಹೆಚ್ಚು ಬಿದ್ದಾವು ಕಮ್ಮಿ ಬಿದ್ದಾವು ಯಾವುದು ನನಗೆ ವ್ಯತ್ಯಾಸಗಳಿಲ್ಲ. ನಾನು ಹಿಂದನೂ ಸಹಿತ ಯಾವ ರೀತಿ ಇದ್ನಿ, ಇವತ್ತಿಗೂ ಅದೇ ವ್ಯವಸ್ಥೆ ಒಳಗ ಕ್ಷೇತ್ರದ ಅಭಿವೃದ್ಧಿ ವಿಷಯ ಇರ್ಬೋದು, ಜನರ ವಿಷಯ ಇರ್ಬೋದು, ಅಥವಾ ಯಾರ್ಯಾರೇ ನಾವು ಬ್ಯಾಂಕು ಸೊಸೈಟಿಗಳಿಗೆ ನಾನು ಡೈರೆಕ್ಟರ್ ಚೇರ್ಮನ್ ಇರೋದ್ರಿಂದ ಎಲ್ಲಾ ಜನರ ಜೊತೆ ಅನ್ಯೂನ್ಯವಾಗಿರೋದ್ರಿಂದ ಸಹಾಯ ಸಹಕಾರ ಸಾಮಾನ್ಯ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಈ ಬೇಸ್ ಮೇಲೆ ಏನ್ ನಮ್ಮ ರಾಜಕಾರಣ ಐತಿ ಅದನ್ನ ಎಂದೂ ಬಿಡುದಿಲ್ಲ, ಇಂದೂ ಬಿಡುದಿಲ್ಲ, ಮುಂದೂ ಬಿಡುದಿಲ್ಲ. ಆ ತತ್ವ ಸಿದ್ಧಾಂತ ಪ್ರಕಾರ ನನಗೆ ಎಷ್ಟು ಸಾಧ್ಯತೆ ಅದು ಸಹಾಯ ಮಾಡ್ಕೊಂಡು ಹೋಗ್ತಕ್ಕಂಥ ರಾಜಕಾರಣ ಮಾಡ್ತೀನಿ. ನಾನು ಮುಂದೂ ಸಹಿತ MLA ಆಗ್ತಾನೆ ಅನ್ನುವಂತ ಇಚ್ಛೆ ಇಟ್ಕೊಂಡು ನಾನು ರಾಜಕಾರಣ ಮುಂದೆ. ಸರಿ, ನಿಮ್ಮ ಸಮಾಜ ಸೇವೆ ಮತ್ತು ನೀವು ನಡೆಸ್ತಾ ಇರುವಂತ ಕಾರ್ಯವೈಖರಿಗಳನ್ನು 23ರಲ್ಲಿ ಸಿಗಬೇಕಾಗಿತ್ತು, ಸಿಗಲಿಲ್ಲ, ಮನಸ್ಸೊಂದು ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗಿ ಮತ್ತೆ ಮರಳಿ ಗರ್ ವಾಪಸಿ ಯಾವಾಗ ಆದ್ರ ಸರ್? ನೀವು ಯಾವ ಸಂದರ್ಭದಲ್ಲಿ ಆದ್ರಿ? ನಾನು 2008ಕ್ಕೆ ಫಸ್ಟ್ ಟಿಕೆಟ್ ಕೇಳಿದ್ದೆ. ಆವತ್ತಿನ ಸಂದರ್ಭದೊಳಗ ಸನ್ಮಾನ್ಯ ಶ್ರೀ ನಮ್ಮ ಪಕ್ಷದೆಲ್ಲ ಹೈಕಮಾಂಡ್ HK ಪಾಟೀಲ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಇನ್ನೂ ನಮ್ಮೆಲ್ಲ ಮುಖಂಡರು ಕೂಡಿಕೊಂಡು ನನ್ನ ಸಂಭಾವನೆ ಪಟ್ಟಿ ಡಿಕ್ಲೇರ್ ಆಯ್ತು. ಆಮೇಲೆ ಸಂಭಾವನೆ ಪಟ್ಟಿ ಡಿಕ್ಲೇರ್ ಆದ ನಂತರ ಚೇಂಜ್ ಆಯ್ತು. ಆಮೇಲೆ 2013 ನಾನು ಟಿಕೆಟ್ ಕೇಳಿದೆ, ಅವಾಗೂ ಸಿಗ್ಲಿಲ್ಲ. 18 ಕೇಳಿದ್ದೆ, ಅವಾಗೂ ಸಿಗ್ಲಿಲ್ಲ. ಆಮೇಲೆ 23 ಸಿಗ್ತೈತೆ ಹೆಚ್ಚಾಯ್ತು, ಆಗೂ ಸಿಗ್ಲಿಲ್ಲ. ಇದೆಲ್ಲ ಆದ ನಂತರ ಜನರ ತಲೆಯೊಳಗೆ ಏನ್ ಬರ್ತು, ಇದು ಪಕ್ಷತ್ರ ನಿಂತ್ಬಿಡು ಬಂಡಾಯ ಕಾಂಗ್ರೆಸ್ನಿಂದ ಆ ಒಂದು ವಿಚಾರಕ್ಕೆ ನಿಂತೀವಿ. ಆ ಚುನಾವಣೆ ಮುಗಿತು, ಎಲ್ಲ ಆಯ್ತು. ಆದ್ರೆ ನನ್ನ ಮನೋಸ್ಥಿತಿ ಕಾಂಗ್ರೆಸ್ನ ಬಿಟ್ಟು ಹೋಗಿರ್ಲಿಲ್ಲ. ಯಾಕಂದ್ರೆ ನಾನು ಹೈಕಮಾಂಡು ನಾನು ಇರ್ತಕ್ಕಂಥ ಸಿಸ್ಟಮ್ ಇಲ್ಲಿ ನಮ್ಮ ಜಮಖಂಡಿ ಮತಕ್ಷೇತ್ರಕ್ಕೆ ಮಾತ್ರ ಭಿನ್ನಾಭಿಪ್ರಾಯ ವ್ಯಕ್ತಿಗತ. ಪಕ್ಷದ ಎಲ್ಲಿ ಇವತ್ತಿರ್ತಕ್ಕಂಥ ಮುಖಂಡರು, ಅದಾದ ನಂತರ ಸ್ಥಳೀಯ ಸಂಸ್ಥೆಗಳು PLD ಬ್ಯಾಂಕ್ ಇರ್ಬೋದು, ನನ್ನ ವ್ಯವಸ್ಥೆ ಒಳಗೈತಿ. ಅದ್ರ ಜೊತೆ KMF ಓಟ್ ಹಾಕಿದ್ದೀನಿ, TPCMS ಮಾಡಿದ್ದೀನಿ, ಮತ್ತು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿವಿ. ಇದೆಲ್ಲ ವ್ಯವಸ್ಥೆ ಒಳಗೆ ಹೋಗಿ ಆಮೇಲೆ ಏನಾಯ್ತು, ನಾನು ME ಒಳಗೆ ನಿಂತ ನಂತರ MP ಎಲೆಕ್ಷನ್ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ನಮ್ಮ ಅವ್ರ ಮಗಳ ಸಂಯುಕ್ತ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಆದ ನಂತರ ಇಲ್ಲಿ ಬರಬೇಕು ಅನ್ನುವಂಥ ಕೂಗು ಬತ್ತು. ನನ್ನ ಬೆಳಗಾವಿ ಫಂಕ್ಷನ್ ಅಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಬಂದಿದ್ರಲ್ಲಿ ನನ್ನ ಫೋನ್ ಹಚ್ಚಿ ರಾಹುಲ್ ಕಲುತಿ ಅವ್ರನ್ನ ನನ್ನ ಕರೆಸ್ಕೊಂಡು, ನೀವು ಪಕ್ಷದ ಕೆಲಸ ಮಾಡ್ರಿ, ಪಕ್ಷಕ್ಕೆ ನಿಮ್ಗೆ ಬರ್ಮಾಡ್ಕೊಳ್ತೀವಿ. ಅವ್ರು ಬರ್ಮಾಡ್ಕೊಂಡು ಹೊಳೆ ಕೆಲಸಕ್ಕೆ ಹಚ್ಚಿದ್ರು. ಅಷ್ಟೇ. ಅದಕ್ಕಿಂತಲೂ ಮುಂಚೆ ನನ್ನ ಸನ್ಮಾನ್ಯ ಗದ್ದಿಗೌಡರು ಸಹಿತ ಸುಮಾರು ನೀನು ಇಲ್ಲಿ ಅಲ್ಲಿ ನಿನ್ನ ಯಾರು ಗುರುತಿಸೋದಿಲ್ಲ, ನೀವು ಸುಮಾರು ತಲೆಮಾಂತರದಿಂದ ನೀವು ಕಾಂಗ್ರೆಸ್ನಾಗ ಬಂದ್ರೆ ನೀವೇನು ಆಗಕ್ಕಾಗೋದಿಲ್ಲ, BJPಗೆ ಬರ್ರಿ, ನಿಮ್ಗೆ ಕೇಂದ್ರ ಇರ್ತಕ್ಕಂಥ ನಾಯಕರು ಪರಿಚಯ ಮಾಡಿಸ್ತಾನು, ನಾನು ನಿಮ್ಗೆ ಸಹಾಯ ಮಾಡ್ತಂತೆ ಸುಮಾರು 2-3 ಬಾರಿ ನನಗೆ ಫೋನ್ನಾಗ ಮಾತಾಡಿದ್ರು. ಸ್ಥಳೀಯವಾಗಿರ್ತಕ್ಕಂಥ BJP ಮುಖಂಡರ ಮನೆಗೆ ಬಂದ್ರು. JS ನ್ಯಾಮಗೌಡ ಇರ್ಬೋದು, ಶ್ರೀಕಾಂತ್ ಕುಲಕರ್ಣಿ ಇರ್ಬೋದು, ಎಲ್ಲ ಮುಖಂಡರು ಮಾತಾಡಿದ್ರು. ನಾನು BJP ಹೋಗ್ಲಿಕ್ಕೆ ನನ್ನ ಮನಸ್ಸಾಗ್ಲಿಲ್ಲ, ನಾನು ಹೋಗಿಲ್ಲ. ಅದಕ್ಕೆ DK ಶಿವಕುಮಾರ್ ನಾನು ಕಾಂಗ್ರೆಸ್ MP ಎಲೆಕ್ಷನ್ ತಗೊಂಡು. ಸರಿ, MP ಎಲೆಕ್ಷನ್ ಅಲ್ಲಿ ತಾವು ಬಂದ್ರಿ. ಬಂದ ನಂತರ ಅಲ್ಲಿಂದ ನಿಮ್ಮ 2ನೇ ಜರ್ನಿ ಪ್ರಾರಂಭವಾಯ್ತು. ಅಂದ್ರೆ ಮೂಲತಃ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಬಂದಿರತಕ್ಕಂತ ನಿಮ್ಮ ಮನೆತನದ ಒಂದು ಹೋರಾಟಗಳನ್ನು ಅಲ್ಲಿಂದ ನೀವು ಬೇಸರಗೊಂಡು ಸಿಗ್ಲಿಲ್ಲ ಅಂತೇಳಿ ಪಕ್ಷದ ಮೇಲೆಲ್ಲ ವ್ಯಕ್ತಿತ್ವ ಮೇಲೆ ಬೇಸರವಾಗಿ ತಾವು ಹೊರಗಡೆ ಬಂದು ಪಕ್ಷದ ಹೊರಗೆ ಬಂದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿ. ಈಗ 2ನೇ ಪಕ್ಷದಿಂದ ನೀವು ಬಂದ್ರಿ, ಮೀನ್ಸ್ ಅಂದ್ರೆ 2ನೇ ಬಾರಿಗೆ ನೀವು ಪಕ್ಷದಲ್ಲಿ ಇದ್ರಿ. ಯಾವ ರೀತಿ ನಿಮ್ಮ ಸಮಾಜ ಸೇವೆ, ನಿಮ್ಮ ಈ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕಿಂತ ಟೋಟಲಿ ಎಂಟೈರ್ ಈ ಬಾಗಲಕೋಟೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಈ ಸೇವೆ ಯಾವ ರೀತಿ ಸಲ್ಲಿಸಿದ್ರಿ ನೀವು? ನಾನು ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋಕ್ಕಿಂತ ಪೂರ್ವದೊಳಗೂ ನಾನು PLD ಬ್ಯಾಂಕ್ ಡೈರೆಕ್ಟರ್ ಆದೆ. PLD ಬ್ಯಾಂಕ್ ಡೈರೆಕ್ಟರ್ ಆಗಿ PLD ಬ್ಯಾಂಕ್ ಉಪಾಧ್ಯಕ್ಷ ಆದೆ. PLD ಬ್ಯಾಂಕ್ ಅಧ್ಯಕ್ಷ ಲಾಟ್ನಾಗ ನಂದ ಹೋಯ್ತು. 7 ಸಮ ಬಿದ್ದಾಗ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಆ ಕಡೆ ಹೋದಾಗ ನನ್ನ ಸಮ ಆಗಿ ನನ್ನ ಲಾಟ್ನಲ್ಲಿ ಹೋಯ್ತು. ಅದಾದ ನಂತರ ನಾನು
ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದೆ. ನನ್ನ ತಾಯಿಯವರು 2ನೇ ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದರು. ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆದೆ. ಇದಕ್ಕಿಂತ ಇದ್ರ ಮಧ್ಯದೊಳಗ ಎಲ್ಲಾ ಪಾರ್ಟಿ ಪದಾಧಿಕಾರಿ ಯೂತ್ ಕಾಂಗ್ರೆಸ್ ಹಿಡ್ಕೊಂಡು ಬಂದಿನಿ ನಾನು. ಯೂತ್ ಕಾಂಗ್ರೆಸ್ ಇರ್ಬೋದು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಇರ್ಬೋದು, ಸ್ಟೇಟ್ ಕಮಿಟಿ ಆಗಿರ್ಬೋದು, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಒಳಗಿರ್ಬೋದು, ಎಲ್ಲ ಪಾರ್ಟಿಯ ಪದಾಧಿಕಾರಿಗಳ ಯಾವ ಹುದ್ದೆನೂ ನಾನು ಉಳಿದಿಲ್ಲ. ಎಲ್ಲಾ ಕೆಲಸ ಮಾಡಿದೀನಿ. ಆದ್ರೆ ಅದ್ರ ಜೊತೆಗೆ ಜನರ ಜೊತೆ ನಾನು ಅನ್ಯೂನ್ಯವಾಗಿ, ಯಾಕಂದ್ರೆ ನಾನು ಒಬ್ಬ ಲೀಡರ್, ನಾನೊಬ್ಬ ಮೇಲ ಕೆಳಗ ಅನ್ನೋಂಥದ್ದಿಲ್ಲ. ನನ್ನ ಹತ್ತಲ್ಲಿ ಇರ್ತಕ್ಕಂಥವ್ರು ಸಮಾನತೆ ಇರ್ತಕ್ಕಂಥ ವ್ಯವಸ್ಥೆ. ಆ ಸಮಾನತೆ ಒಳಗ ಮಂದಿ ಜೊತೆ ನಾನು ಬೆರ್ಕೊಂಡು ಹೋಗ್ತೀನಿ. ಈಗೂ ಹಂಗಾದೀನಿ, ಮುಂದೂ ಹಂಗ ಇರ್ತೀನಿ. ಸರಿ, ಪಕ್ಷಕ್ಕೆ ನಿಮ್ದು ಏನು ತ್ಯಾಗ ಇದೆ? ಪಕ್ಷಕ್ಕೆ ನಿಮ್ಮ ಹೋರಾಟ ಏನಿದೆ? ಪಕ್ಷಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಸರ್ವಿಸ್ ಏನಿದೆ ಸರ್? ಪಕ್ಷಕ್ಕೆ ಅದನ್ನ ಹೇಳಿ 28ರಲ್ಲಿ ನಿಮಗೆ ಟಿಕೆಟ್ ಕೊಡ್ಬೇಕಾದ್ರೆ 28ನ ಭಾವಿ ಶಾಸಕರು ಅಂತ ಹೇಳಿ ಹೋಗ್ತಾ ಇದ್ರಿ. ನನಗೆ ಭಾವಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ರಿ. ಟಿಕೆಟ್ ಸಿಕ್ಕರೆ ಒಂದ್ ಸೈಡ್ ನಾ ಗೆಲ್ತೇನೆ ಅಂತ ಕೂಡ ನಂಬಿಕೆನೂ ಕೂಡ ನಿಮಗೆ ಆತ್ಮವಿಶ್ವಾಸ ಇದೆ. ಹೌದಾ? ಆದ್ರೆ ಪಕ್ಷ ನಿಮ್ಮನ್ನ ಕಡೆ ನೋಡ್ಬೇಕಂದ್ರೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನ ಮಾಡಿದ್ರು, ನಿಮಗೆ ನಿಮ್ ತಾಯಿಯವ್ರನ್ನ ಟಿಕೆಟ್ ಕೊಟ್ರು, ನಿಮ್ಮನ್ನ ಟಿಕೆಟ್ ಕೊಟ್ರು, ನಂತರ ಬೇರೆ 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 ಸಂಸ್ಥೆ ಸಮಾರಂಭದಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ. ಆದ್ರೆ ವಿಧಾನಸಭೆ ಮೆಟ್ಟಿಲಿಗೆ ಹೋಗ್ಬೇಕಾದ್ರೆ ಆ ಪಕ್ಷ ನಿಮ್ಮ ಕಡೆ ನೋಡ್ಬೇಕಂದ್ರೆ ಆ ಪಕ್ಷಕ್ಕೆ ನೀವು ಕೊಟ್ಟಿರ್ತಕ್ಕಂಥ ತ್ಯಾಗ, ಬಲಿದಾನ, ಹೋರಾಟ. ನಾವು ಒಂದೇದು ಸ್ವಾತಂತ್ರ್ಯ ಹೋರಾಟಗಾರ ಮನಿತಾನ. ಅದನ್ನ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಪಕ್ಷದಾಗ ಯಾರೇ ಇದ್ರು ಅದ್ರ ಸಮ ಯಾರಾಗುದಿಲ್ಲ. ಯಾಕಂದ್ರೆ ನಾವು ಒಂದೇ ಪ್ರಶ್ನೆನಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬ ಬಂದೀವಿ ಅಂದ್ರೆ ನಮ್ಮ ಮನಿತಾನ ದೇಶಕ್ಕಾಗಿ ಏನ್ ತ್ಯಾಗ ಮಾಡೈತಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೆನಪಿಸ್ಕೊಳಕ್ ಆಗೋದಿಲ್ಲ. ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಇದ್ರು ಪಂಪ್ ಕೈ ಬೆಳಗ್ಲ, ಅವ್ರು ಜೈಲಿನೊಳಗನ 3 ತಿಂಗಳದಾಗ ಜೈಲಾಗಿದ್ರು. ನಮ್ಮ ಅಜ್ಜಿ ಜೈಲಾಗಿದ್ರು. ಅವು ಅವನ್ನ ಊಹಿಸ್ಲಿಕ್ಕೆ ಆಗುದಿಲ್ಲ. ಇದು ಒಂದೇದ್ದು. ಇದಾದ ನಂತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಹಿಂದಿನ ಶಾಸಕರಂತ ಸನ್ಮಾನ್ಯ ಶ್ರೀ JT ಪಾಟೀಲ್ ಕ್ಷೇತ್ರಗಳು ಬರ್ತಿದ್ದು. ಈ ಹಳ್ಳಿಗಳು RM ಕಲುತಿ ಅವ್ರಿಗೆ ಬರ್ತಿತ್ತು. ಸಾವಳಗಿ ತುಂಗಳ ಬೆಳಗಿ ಕ್ಷೇತ್ರ ಅಂದ್ರೆ ಜಮಖಂಡಿ 33 ಹಳ್ಳಿಗಳು ಬಿಳಿಗಿ ಮತಕ್ಷೇತ್ರ. ಆ ಭಾಗದಲ್ಲಿರ್ತಕ್ಕಂಥ ಅತ್ಯಂತ ಭೀಕರವಾದಂತ ಬರಗಾಲ ಬಿತ್ತು ಅಂದ್ರೆ ಯಾರಿಗೂ ಗೂಬಿ ಕುಡಿಲಿಕ್ಕೆ ನೀರು ಸಿಗ್ಲಾರ್ದಂತ ಏರಿಯಾ ನಮ್ದು. ಸಂದರ್ಭದಲ್ಲಿ 1997 ಹಿಡ್ಕೊಂಡು ನಾವು ಅವ್ರ ಜೊತೆ ಹೋರಾಟ ಮಾಡಿ ಒಂದೇ ಅವಧಿ 94ರಿಂದ 2000 ತನಕ ಒಂದು ಅವಧಿ ಅವ್ರದ್ದು. ಅದಾದ ನಂತರ 2000ಕ್ಕೆ ಅವ್ರ MLA ಆದ್ರು. ನಾನು ZP ಮೆಂಬರ್ ಅದೇ. ಹೋರಾಟ ಮಾಡಿ ಆ ಭಾಗಕ್ಕೆ ಕರಿ ಮಸೂತಿ, ಸಾವಳಗಿ ತುಂಗಳ ಏತ್ ನೀರಾವರಿ ಆ ಭಾಗಕ್ಕೆ ಮಾಡಿದ್ರಿಂದ ಇವತ್ತಿಗೂ ನಮ್ಮಲ್ಲಿ ಅದು ಹಚ್ಚಹಸಿರಾಗಿದೆ. ನಮ್ಮ ಭಾಗದ 3 ಹಳ್ಳಿ ಮಾತ್ರ ಆ ಭಾಗ ಉಳಿದಿದ್ದು. ಗೋಟೆ, ಕಲಬಳಗಿ, ಕಾಜಿಬಳಗಿ. ಅವು ಲಾಸ್ಟ್ ಟೈಮ್ MP ಪಾಟೀಲ್ ಬಿಜಾಪುರ ಯಾತ್ ನೀರಾವರಿ ಮಾಡಕ್ ಹಳ್ಳಿಗಳಾಗ್ಯಾವ. ನಮ್ಮ ಭಾಗಕ್ಕೆ ಅದನ್ನ ಅತ್ಯಂತ ಹೋರಾಟ ಮಾಡಿ ನಮ್ಮ ಭಾಗಕ್ಕೆ ನೀರಾವರಿ ಮಾಡಿದ್ವಿ. ಇದ್ರ ಜೊತೆಗೆ ಸಾವಳಗಿ ತಾಲೂಕಾ ಮಾಡ್ಬೇಕನ್ನುವಂತ ಹೋರಾಟ ಸುಮಾರು ಅಂದ್ರೆ 97ರಾಗ ಏನ್ ಜಿಲ್ಲಾ ವಿಂಗಡಣೆ ಆಯ್ತು. ಜಿಲ್ಲಾ ವಿಂಗಡಣೆ ಆಗ್ತಕ್ಕಂಥ ಸಂದರ್ಭದೊಳಗ ನಮ್ಮ ಬಾಗಲಕೋಟೆ ಜಿಲ್ಲೆ ಆಯ್ತು. ನಮ್ಮ ಬಾಗಲಕೋಟೆ ಜಿಲ್ಲೆ ಆದಾಗ ನಮ್ಮ ಸಾವಳಗಿನ ಒಂದು ತಾಲೂಕು ಮಾಡತ್ತ. ಅದಕ್ಕಿಂತ ಹಿಂದೂನು ಸಹಿತ ಗದ್ದಿಗೌಡರ ಆಯೋಗ ಇರ್ಬೋದು, ಹುಂಡೇಕರ ಆಯೋಗ ಇರ್ಬೋದು, ಆ 2 ಸಮಿತಿ ಒಳಗೂ ಸಾವಳಗಿ ಶಿಫಾರಸ್ಸಾದ್ರು. ಆ ಹೋರಾಟ ಮಾಡ್ಕೊತ ಬಂದಿವಿ. ಅದು ಇನ್ನೋರಿಗೆ ಆಗಲಿ. ಇದಾದ ನಂತರ ಸಾರ್ವಜನಿಕ ರಂಗದಲ್ಲಿ ಇರತಕ್ಕಂಥ ಈ ಸಿದ್ದು ನ್ಯಾಮಗೌಡ್ರ ಡ್ಯಾಮ್ ಕಟ್ಟತಕ್ಕಂಥ ವ್ಯವಸ್ಥೆ ಅವತ್ತು ನಾವು ಅತ್ಯಂತ ಶ್ರಮ ವಹಿಸಿದಂಥವ್ರು. ಫ್ಯಾಕ್ಟ್ರಿ ಕಟ್ಟಾಗೂ ನಾವು ಮನೆಗೆ ಸೇರಿ ಹೋದವ್ರು. ನಾವು ಸಹಿತ ಸೇರಿ ಮಾಡಿದವ್ರು. ಇದೆಲ್ಲಾನು ಚಿಕ್ಕ ವಯಸ್ಸಿನಾಗನ ನಾನು ಸಾಮಾಜಿಕ ರಂಗದೊಳಗೆ ಗುರುತಿಸಿದ್ವಿ, ಸಾಮಾಜಿಕ ಸೇವೆ ಒಳಗೆ. ಸರಿ, ಈ ರೀತಿ ನಿಮ್ಮ ಪಕ್ಷದ ಬಗ್ಗೆ ಮತ್ತು ನಿಮ್ಮ ಹೋರಾಟ ನೀವು ಮಾಡ್ತಾ ಬಂದ್ರಿ. ಜಮಖಂಡಿ ವಿಧಾನಸಭಾ ಕ್ಷೇತ್ರ ಕಡೆ ಬರ್ತಾ ಇದ್ರಿ. ದಿವಂಗತ ಸಿದ್ದು ನ್ಯಾಮನಗೌಡರಾಗಿರ್ಲಿ, ಅವರ ಪುತ್ರನಾಗಿರ್ತಕ್ಕಂಥ ಆನಂದ್ ನ್ಯಾಮನಗೌಡರಾಗಿರ್ಲಿ, ಜಗದೀಶ್ ಗೊಳಗುಂಟಿ ಅವರಾಗಿರ್ಲಿ, ಕುಲಕರ್ಣಿ ಅವರಾಗಿರ್ಲಿ ಮತ್ತು ಸಿದ್ದು ಸೌದಿ ಅವರಾಗಿರ್ಲಿ, ಈ ಭಾಗದ ಶಾಸಕರಿದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಈ ಕ್ಷೇತ್ರಕ್ಕೆ ಪಕ್ಷಾತೀತವಾಗಿ ಮಾತನಾಡಕ್ ಹೋದ್ರೆ, ಜಾತ್ಯತೀತವಾಗಿ ಮಾತನಾಡಕ್ ಹೋದ್ರೆ ಈ ಜಮಖಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಪಾತ್ರ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರವಾಗಿದೆ? ಮತ್ತು ನೀವು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಮುಖ ತಗೋಬಹುದು? ಒಂದು ಹಿಂದಿನ ಶಾಸಕರಾದಂತ JT ಪಾಟೀಲ್ರು ಯಾತ್ ನೀರಾವರಿಗಳನ್ನ ಮಾಡೋದ್ರ ಮುಖಾಂತರ ಈ ಮುಳುಗಡೆ ಪ್ರದೇಶ ಇರ್ತಕ್ಕಂಥ ಬ್ರಿಡ್ಜ್ ಮಾಡೋ ಮುಖಾಂತರ ಅತ್ಯಂತ ಹೈಯೆಸ್ಟ್ ಕೆಲಸ ಮಾಡಿದ್ರು. ಅದಾದ ನಂತರ ಕಲೂತಿ ಅವರು ಸಂಸ್ಥಾನ ಕಾಲದೊಳಗೆ ಕುಡಿ ನೀರಿನ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಜಮಖಂಡಿ ಅವರು ಹಿಪ್ಪರಿಗಿಂದ ತಂದು ಜಮಖಂಡಿ ಇವತ್ತಿಗೂ ಕುಡಿಲಿಕ್ಕೆ ನೀರು ಸಾಲಿಕ್ಕೆ ಯಾರು ಕಾಣಪ್ಪ ಅಂದ್ರೆ ಸನ್ಮಾನ್ಯ RM ಕಲೂತಿ ಅವರು. ಅದಾಗಲಿ ಎಜುಕೇಶನ್ ಲೈನ್ದಾಗೂ JT ಪಾಟೀಲ್ ನಮ್ಮ ಊರಿಗೆ ITI ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಇವೆಲ್ಲ ಮಾಡಿದ್ರು. ಇವರು ಮಹಿಳಾ ಕಾಲೇಜ್ ಇರ್ಬೋದು, ಮಹಿಳಾ ಡಿಗ್ರಿ ಕಾಲೇಜ್ ಇರ್ಬೋದು, ಇವರು ಸಹಿತ ಶಿಕ್ಷಣ ರಂಗ ಸಾರ್ವಜನಿಕರು ಅತ್ಯಂತ ಕೆಲಸ ಮಾಡಿದ್ರು. ಇದಾದ ನಂತರ ಸಿದ್ದು ಸೌದಿ ಅವ್ರು ಬಂದ್ರು.
ಇಲ್ಲಿ ಸಿದ್ದು ಸೌದಿ ಅವ್ರು ಬಂದಂತ ಸಂದರ್ಭವಾಗ ನಮ್ಮ ಪಾಕೆಟ್ ಆಚೆಗಡೆ ನಿಂತ ಬಿಳಿಗೆ ಒಳಗೆ, ಈ ಕಡೆ ಅವರು ತಮ್ಮದೇ ಆದಂತ ವ್ಯವಸ್ಥೆ ಮಾಡಿ. ಇದನ್ನು ಹೊರತುಪಡಿಸಿದ್ರೆ ಶ್ರೀಕಾಂತ್ ಕುಲಕರ್ಣಿ ಅವರು ಪಕ್ಷಾತೀತವಾಗಿ ನಾವು ಹೇಳ್ಬೇಕಂದ್ರೆ ಇದು ಪಾರ್ಟಿ ಸಂಬಂಧ ಬಿಟ್ಟ ನಮ್ ಜಂಬಿಗೆ ಬ್ರಿಡ್ಜ್ ಮಾಡಿದ್ರು. ಅದು ಹೆಚ್ಚಿನ ಕೆಲಸ ಅವ್ರು ಮಾಡ್ಯಾರ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಈಗೇನು ನಾವು ಜಂಬಿ ಬ್ರಿಡ್ಜ್ ಹಾದು ಬರ್ತೀವಿ ಇದನ್ನ ಶ್ರೀಕಾಂತ್ ಕುಲಕರ್ಣಿ ಅವ್ರು ಮಾಡಿದ್ರು. ಅದನ್ನ ವಿಷಯ ಇದ್ದವರು ಸಿದ್ದು ಸೌದಿ ಅವರು ಹೌಸ್ನೊಳಗೆ. ಅವ್ರು ಅವಧಿ ಅಚಿಕ್ ಹೋದ ನಂತರ 2ನೇ ಸಲ ಶ್ರೀಕಾಂತ್ ಕುಲಕರ್ಣಿ ಅವರು ಇನ್ನೊಂದು ನಮ್ಮ ನರಸಿಂಹದೇವ್ರ ದೇವಸ್ಥಾನ ತಂದಿದೆ ಸುರ್ಪಾಲೆ, ಅದಕ್ಕೆ ಸುಮಾರು 35 ಕೋಟಿ ರೂಪಾಯಿ ತಂದು ಅದು ಮುಳುಗಲಾರದಂತ ಸಿಸ್ಟಮ್ ಅನ್ನ ಶ್ರೀಕಾಂತ್ ಕುಲಕರ್ಣಿ ಅವರು ಏನ್ ಮಾಡಿಲ್ಲ ಅಂತ ಹೇಳುದಿಲ್ಲ. ನಾವು ಸನ್ಮಾನ್ಯ ಸಿದ್ದು ನ್ಯಾಮಗೌಡರು ಅವ್ರದೇ ವ್ಯಾಪ್ತಿಯೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಸಂಸ್ಥೆಗಳಿದ್ದಾಗ ಡ್ಯಾಮ್ ಕಟ್ಟೋದಿರ್ಬೋದು, ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಅದ್ರ ಜೊತೆಗೆ ಅನೇಕ ಅವರು ತಮ್ಮ ವ್ಯಾಪ್ತಿಯೊಳಗೆ ಕೆಲಸ ಮಾಡಿದ್ದಾರೆ. ಅವ್ರು ಹೊರತುಪಡಿಸಿದ್ರೆ ಆನಂದ್ ಅವರಿದ್ದಾಗ ಏನ ಅಂತ ಕೆಲಸಗಳಾಗಿಲ್ಲ ನಾವು ಹೇಳ್ತಕ್ಕಂಥ ಒಂದು ಕೆಲಸಗಳ. ಈ ಗುರುಗುಂಟೆ ಅವ್ರ ಅವಧಿಯೊಳಗೂ ಅಂತ ಒಂದು ಹೇಳ್ತಕ್ಕಂಥ ಕೆಲಸ ಕಾರ್ಯಗಳಿಲ್ಲ. ಹಿಂದಿನ ಎಲ್ಲರೂ ಸಹಿತ ತಮ್ಮ ವ್ಯಾಪ್ತಿಯೊಳಗೆ ಏನು ಸಾಧ್ಯ ಆದಷ್ಟು ಕೆಲಸಗಳನ್ನ ಗುರುತಿಸ್ತಕ್ಕಂಥ ಕೆಲಸ. ದಿನನಿತ್ಯ ರೋಡು ಗಟರು ಇವೆಲ್ಲ ದಿನನಿತ್ಯ ಇರ್ತಾವೆ. ಇವು ಯಾರು ಅದು ಅನುದಾನ ಬಂದಿರ್ತೈತಿ ಇಲ್ಲೇ ಹಾಕ್ಬೇಕು, ಇನ್ನೊಂದು ಊರಿಗೆ ಹಾಕ್ಬೇಕು, ಮತ್ತೊಂದು ಊರಿಗೆ ಹಾಕ್ಬೇಕು. ಇವು ಯಾವ ಕೆಲಸಗಳಂತ ಹೇಳುದಿಲ್ಲ. ಗುರುತ ಹಿಡಿತಕ್ಕಂಥ ಕೆಲಸಗಳಾಗಬೇಕು ಮನುಷ್ಯನಿಗೆ. ಅವು ಗುರುತ ಹಿಡಿತಕ್ಕಂಥ ಕೆಲಸಗಳು ಮಾಡಿದ್ದಾರೆ. ಸರಿ, ಆದ್ರೆ ಕುಲಕರ್ಣಿ ಅವ್ರ ಬಗ್ಗೆ ಮಾತಾಡಿದ್ರಿ, GT ಪಾಟೀಲ್ ಬಗ್ಗೆ ಮಾತಾಡಿದ್ರಿ, ಸಿದ್ದು ನ್ಯಾಮನಗೌಡರ ಬಗ್ಗೆ ಮಾತಾಡಿದ್ರಿ, ಸಿದ್ದು ಸೌದಿ ಅವ್ರ ಬಗ್ಗೆ ಕೂಡ ನಾವು ಮಾತನಾಡಿದ್ರಿ. ಆದ್ರೆ ಆನಂದ್ ನ್ಯಾಮನಗೌಡರವರು ಜಗದೀಶ್ ಗುಳಗುಂಟಿ ಅವ್ರು ಮಾತನಾಡೋದ ಸಂದರ್ಭದಲ್ಲಿ ನೀವು ಆದ್ರೆ ಅವರು ನೇರವಾಗಿ ಒಂದು ಆರೋಪಕ್ಕೆ ಬರ್ತಾ ಇದ್ದಾರೆ. ಆನಂದ್ ನ್ಯಾಮಗೌಡರು ಅಂತಾರೆ, ನಾನು ಬೈ ಎಲೆಕ್ಷನ್ ದಲ್ಲಿ ಆಯ್ಕೆ ಆದೆ, ಅವಾಗ ನಮ್ಮ ಸರ್ಕಾರ ಮೈತ್ರಿನಲ್ಲಿಗಿತ್ತು. ಆದ್ರೆ ಅವಾಗಿನ ಸಂದರ್ಭದಲ್ಲಿ ಸರ್ಕಾರ ಪತನವಾಯಿತು, ಬಿಜೆಪಿ ಸರ್ಕಾರ ಬಂತು, ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಅನುದಾನ ಬರಲಿಲ್ಲ ನಮಗೆ, ಅದರಿಂದ ನನಗೆ ಕುಂಠಿತವಾಯಿತು ಅನ್ನುವಂತ ಒಂದು ಪ್ರಶ್ನೆ ಮಾತಾಡಿದ್ರು ಅವರು. ಆದ್ರೆ ಈಗಿನ ಶಾಸಕರು ಜಗದೀಶ್ ಗುಳಗುಂಟಿ ಅವರು ನೋಡದಂತೆ ನಡೆದುಕೊಂಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರ ಅಂತೇಳಿ ಕಾಂಗ್ರೆಸ್ನವ್ರು ಅಂತಾರೆ. ಕೊಡು ದುಡ್ಡನ್ನೇ ಕೊಡ್ತಾ ಇಲ್ಲ, ಎಲ್ಲಾ ದುಡ್ಡು ಗ್ಯಾರಂಟಿಗೆ ಹೋಗ್ತಾ ಇದೆ, ಅದರಿಂದ ನಾ ಏನು ಮಾಡ್ಲಿ, ಅದರಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಇದ್ದಿದ್ದ ಶುಗರ್ ಫ್ಯಾಕ್ಟ್ರಿ ಮಾರ್ಕೋಬೇಕಾ ನಾನೀಗ ಅನ್ನೋ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಅದು ಸತ್ಯ. ಆದ್ರೆ ಮನುಷ್ಯನಿಗೆ ಹೇಳ್ತಾನೆ, ಯಾವುದೇ ಸರ್ಕಾರಗಳಿದ್ರು ಸಹಿತ ನಮ್ಮಲ್ಲಿರ್ತಕ್ಕಂಥ ಮನೋಭಾವನೆ ನಾವು ಕೆಲಸ ಮಾಡ್ಬೇಕನ್ನುವಂತ ಇಚ್ಛಾಶಕ್ತಿಯಿಂದ ಬೆನ್ನ ಹತ್ತಿದ್ರೆ ಅನುದಾನ ನಾವು 100 ಕೋಟಿ ಕೇಳಿದಾಗ 25 ಕೋಟಿ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಅದಾವ. ನಾವು 1000 ಕೋಟಿ ಕೇಳಿದೊಳಗೆ ಒಂದು 100 ಕೋಟಿ ಸಿಗ್ಲಿಕ್ಕೆ ಸಾಧ್ಯ. ನಾವು ಅದ್ರ ಬಗ್ಗೆ ಬಂದಂತ ಅನುದಾನನ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ 5 ವರ್ಷ ಆಗಿಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ 5 ವರ್ಷ ಇಲ್ಲ, ಆ ಅನುದಾನ ಸಹಿತ ಇವರಿಗೆ ಹಾಕ್ಲಿಕ್ಕೆ ಅವಕಾಶಗಳು ಸಿಕ್ಕಿತ್ತು. ಅವು ಹಾಕಿ ಇವು ಸಣ್ಣ ಪುಟ್ಟ ಈ ಕೆಲಸಗಳು ಅಷ್ಟ ನನ್ಗೆ ಪೂರ್ಣ ಮಾಡಿಲ್ಲ ಅಂತ ಹೇಳುದಿಲ್ಲ. ಸಣ್ಣ ಪುಟ್ಟ ಕೆಲಸಗಳ ಅವ್ರು ಗುರುತಿಸ್ತಕ್ಕಂಥ ಕೆಲಸಗಳಿಲ್ಲ. ವ್ಯಕ್ತಿಗತ ನಾನು ಅವ್ರು ಕೆಟ್ಟ ಅವ್ರೇನ್ ಸರಿ ಇಲ್ಲ ಅನ್ನುವಂತ ಭಾವನೆ ಇಲ್ಲ. ವ್ಯಕ್ತಿಗಳು ಚಲೋ ಇದ್ರು, ಅವ್ರು ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಅವರಲ್ಲಿ ಇಲ್ಲ ಅನ್ನೋದು ಹೇಳ್ತೀನಿ. ನಾನು ಹೋರಾಟ ಮುಖಾಂತರ ಬೆನ್ನತ್ತಿ ಯಾವ್ದಾರ ಒಂದು ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ವಿಷಯ ಇತ್ತು ಅಂದ್ರೆ ಅನುದಾನ ಕಮ್ಮಿ ಸಿಗುವುದಿಲ್ಲ, ಹೆಚ್ಚು ಸಿಗ್ತತಿ. ನಾವು ಬಂದ್ ಅನುದಾನನ AW ಅವ್ರನ್ನ, ತಾಲೂಕ್ ಪಂಚಾಯತ್ ಅವ್ರನ್ನ ನಿಮ್ದು ಎಷ್ಟು ಅನುದಾನ ಬಂದ ತಿಂದಷ್ಟು 2 ಬರವಣಿಗೆ ಮಾಡಿ ಕೊಟ್ರೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತ ಲೋಕೋಪಯೋಗಿ ಸಚಿವರು ಇರ್ತಾರ, ಪಂಚಾಯತ್ ರಾಜ್ ಸಚಿವರು ಇರ್ತಾರ, ಸಮಾಜ ಕಲ್ಯಾಣ ಸಚಿವರು ಇರ್ತಾರ. ಅವ್ರು ಹೋಗಿ ಹಾಸ್ಟೆಲ್ಗಳಿರ್ಬೋದು, ಅದ್ರ ಜೊತೆಗೆ ರೋಡ್ಸ್ ಇರ್ಬೋದು, ಅಥವಾ ಇನ್ನೂ ಅನೇಕ ಹಾಸ್ಪಿಟಲ್ ಇರ್ಬೋದು, ಇವೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಏನಾದ್ರೂ ಡೆವಲಪ್ಮೆಂಟ್ ಆಗಿ ಆಗುತ್ತೆ. ಸರಿ, ಆನಂದ್ ನ್ಯಾಮಗೌಡ ಅವರು ಅಂತಾರೆ, ನಾನು ಸೋಲಿಕ್ಕೆ ಕಾರಣ ಹಿಂದಿನ ಸರ್ಕಾರ ಅಂತೇಳಿ, ಆದ್ರೆ ನನ್ನ ಬಗ್ಗೆ ಅಪಪ್ರಚಾರ ಹುಟ್ಕೊಂತು ಅಂತೇಳಿ. ಇದು ನಮ್ಮ ಭೂಮಿ ಎಂದು ಹುಟ್ಟಿದ್ರಿ ಅಂದ ಪರ ಮತ್ತು ವಿರೋಧ ಸಹಜ. ಎಲ್ಲಾರು ನನ್ನ ಪರವಾಗಿನ ಚಪ್ಪಳಿಗೆ ಬಾರಿಸಂದ್ರೆ ಯಾರು ಬಾರಿಸೋದಿಲ್ಲ, ನನ್ನ ವಿರುದ್ಧ ಎಲ್ಲಾರು ಇಲ್ಲ ಅಂದ್ರೆ ಯಾರು ಇರುದಿಲ್ಲ. ನಮ್ಮ ಪರನು ಇರೋರು, ನಮ್ಮ ವಿರುದ್ಧ ಇರೋರು, ಅದನ್ನ ಎಲ್ಲಾರು ನಾನೇ ಅಂತ ಎಲ್ಲಕ್ ಬರುದಿಲ್ಲ. ನಮ್ಮ ಕುಟುಂಬದೊಳಗ ಜನ ಒಬ್ಬನೇ ಕಾರ್ಬಾರ್ ಮಾಡಿದ್ರೆ ನೀನೇ ಎಷ್ಟು ದಿನ ಮಾಡೋದ್ ಕೇಳ್ತಾರ ಒಂದೇ ಕುಟುಂಬದಲ್ಲಿ. ನೀವು ತಾಲೂಕು ವ್ಯಾಪ್ತಿ ಒಳಗ ಇಲ್ಲಿ ನಮ್ ಜಮಖಂಡಿಗೆ ಎಷ್ಟೋ ಮಂದಿ ಶಾಸಕರಾಗಿ ಹೋಗಿದಾರ, ಇನ್ನು ಎಷ್ಟೋ ಮಂದಿ ಆಗವ್ರದಾರ. ಅದನ್ನ ಯಾರು ಬೆಳಗ್ಲಿ ಒಬ್ರು ಇರ್ಬೋದು, ಟೀಕೆ ಟಿಪ್ಪಣಿಗಳೂ ಇರ್ಬೋದು. ಅದನ್ನ ಮನಸ್ಸಿಗೆ ಯಾವ್ದು ಹಚ್ಕೊಳ್ಳೋದಿಲ್ಲ, ಅದನ್ನೆಲ್ಲಾನು ಬಿಟ್ಟು ಅದನ್ನ ಟೀಕೆ ಟಿಪ್ಪಣಿಗಳನ್ನ ನಾವು ಹಚ್ಕೋತೀವಪ್ಪ ಅಂದ್ರೆ ರಾಜಕಾರಣದಿಂದ ದೂರ ಆಗ್ಬೇಕು. ರಾಜಕಾರಣ ಮಾಡ್ಬೇಕಂದ್ರ ನಮಗ್ ಪರನು ಇರೋರ, ನಮ್ಗ್ ವಿರುದ್ಧ ಇರೋರ, ನಮ್ ಟೀಕೆ ಮಾಡೋರು ಇರೋರ, ನಮ್ಮನ್ನ ಹೊಗಳವ್ರು ಇರೋರ. ಹೊಗಳ್ತಾರದ್ ಖುಷಿ ಪಡೆಯೋಂಗಿಲ್ಲ, ಟೀಕೆ ಮಾಡ್ತಾರದ್ ಕುಗ್ಗಂಗಿಲ್ಲ. ಸರಿ, ಈ ಜಗದೀಶ್ ಗುಳಗುಂಟಿ ಅವರಿಗೆ ಡೆವಲಪ್ಮೆಂಟ್ಗೆ ಇದೇ ನೆಪ ಇರಬಹುದಾ? ನೆಪ ಇರ್ಬೋದು. ಮನುಷ್ಯ ಒಳ್ಳೆವ, ಮನುಷ್ಯನ ಬಗ್ಗೆ ಕಂಪ್ಲೇಂಟ್ ಮಾಡೋಂಗಿಲ್ಲ.
ಆದ್ರ ಅವ್ರು ಇರ್ತಕ್ಕಂಥದ್ದು ಏನೈತ್ರಿ, ಶಾಸಕರೇನಾಗಿದಾರಲ್ಲ ಅದನ್ನ ಯಾವ ರೀತಿ ನಾನು ಡೆವಲಪ್ಮೆಂಟ್ ಮಾಡ್ಬೇಕನ್ನುವಂತ ಅವರಲ್ಲಿ ಇಚ್ಛಾಶಕ್ತಿ ಇಲ್ಲೋ ಅಥವಾ ಬುದ್ಧಿವಂತರ ಇಲ್ಲ ಅಂತ ಹೇಳೋದಿಲ್ಲ ನಾನು. ಅತ್ಯಂತ ಬುದ್ಧಿವಂತರದಾರ, ಆದ್ರೆ ಅವ್ರಲ್ಲಿ ಇಚ್ಛಾಶಕ್ತಿ ಇಲ್ಲ, ಅಥವಾ ಅವರು ಮೈಂಡ್ ಸೆಟ್ ಬೇರೆ ಕಡೆನೂ ಇರ್ಬೋದು, ಅಥವಾ ರಾಜಕೀಯ ಪರಿಕಲ್ಪನೆ ಅವ್ರಿಗೆ ಕಮ್ಮಿ ಇರ್ಬೋದು, ಇಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಅವರು ಶುಗರ್ ಫ್ಯಾಕ್ಟ್ರಿ ಅವು ಇವು ಪರ್ಸನಲಿ ಡೆವಲಪ್ಮೆಂಟ್ ಅತ್ಯಂತ ಡೆವಲಪ್ಮೆಂಟ್ ಮಾಡಿದವ್ರ, ಒಳ್ಳೆ ಮನುಷ್ಯ, ಸಾರ್ವಜನಿಕರು ಒಳ್ಳೆ ಅವನಲ್ಲ, ಅದ್ರ ಬಗ್ಗೆ ಇಲ್ಲ. ಆದ್ರೆ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಇಚ್ಛಾಶಕ್ತಿ ಕಡಿಮೆ ಇದೆ. ಸರಿ, ಸುಶೀಲ್ ಕುಮಾರ್ ಬೆಳಗಲಿ ಅವರು ಮುಂದಿನ ವಿಧಾನಸಭೆ ಕ್ಷೇತ್ರ ಚುನಾವಣೆವರೆಗೂ ಇದೇ ರೀತಿ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಜನ ಮಾತಾಡಿತ್ತು. ಒಂದ್ ವೇಳೆ ಟಿಕೆಟ್ ಈ ಬಾರಿನೂ ಕೂಡ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಾವು ಏನ್ ಮಾಡಬೇಕು? ಈ ಬಾರಿನೂ ನಮಗ್ ಸಿಗದೆ ಟಿಕೆಟ್ ಕೇಳೋದು ನನ್ನ ಜನರ ಒತ್ತಾಯ, ನನ್ನ ಅನಿವಾರ್ಯ ಟಿಕೆಟ್ ಕೇಳಲೇಬೇಕು. ಸಿಗದೇ ಇದ್ದಾಗ ಅವತ್ತಿನ ಪರಿಸ್ಥಿತಿ ಅನುಗುಣ ಏನ್ ಹೇಳ್ತೈತಿ ಅದನ್ನ ನಿರ್ಣಯ ಮಾಡ್ತೀನಿ. ಇವತ್ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ ನಾವು ನಿರ್ಣಯ ಮಾಡಿದೀವಿ ಅಂದ್ರೆ ಅಂದ ಸ್ಟೆಪ್ ಬೇರೆ ಇರ್ತೈತಿ. ಹಾ, ನಾವು ಈಗ ಎಲ್ಲೋ ನಾವು ನದಿ ಈಸ್ಬೇಕಾಗಿದೆ. ನದಿ ಈಸ್ಬೇಕಾದಾಗ ಕೈ ಸೋಲ್ತಾವ್. ಕೈ ಸೋತ್ ಕೂಡಲೇ ಮುಳುಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅವಾಗ ಎಲ್ಲಿದೋ ಒಂದು ಬಾಳಿ ದಿಂಬೆ ಬರ್ತದೆ, ಅದನ್ನ ನಾವು ಹಿಡ್ಕೊಂಡು ದಾಂಡಿಗೆ ಹೋಗ್ತಾರೆ. ನಾನು ಈಜ್ ಪಾಸ್ ಹಾಕನತ್ತ ಹೋಗಿರ್ತೇನೆ, ಅದರ ಸಂದರ್ಭ ಅನುಗುಣ ಏನ್ ಬರ್ತದೆ ಹೇಳಕ್ ಆಗುದಿಲ್ಲ. ಅವತ್ತಿನ ಸಂದರ್ಭನ ನಿಮ್ ಪ್ರಕಾರ ಅಭಿವೃದ್ಧಿ ಅಂದ್ರೆ ಸುಶೀಲ್ ಕುಮಾರ್ ಬೆಳಗಲಿ ಅವರು ಬಂದ್ರೆ ಒಂದು ವೇಳೆ ಜಡಪಿ ಆದಂತ ರೂಪದಲ್ಲಿ ಅವಕಾಶ ಸಿಕ್ಕರೆ ನಿಮ್ ಪ್ರಕಾರ ಅಭಿವೃದ್ಧಿ ಅಂದ್ರೆ ಯಾವ್ದಕ್ಕಂತಾರೆ ಸರ್? ಅಭಿವೃದ್ಧಿ ಅಂದ್ರೆ ಈಗಾಗಲೇ ನಮ್ಮ ತಾಲೂಕಿನೊಳಗ ಎಲ್ಲಾ ರಂಗದೊಳಗೂ ಅಭಿವೃದ್ಧಿ ಹಾಕೋತ ಬಂದಿರ್ತದೆ. ಇವ ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಪ್ರತಿಯೊಂದು ಇಲಾಖೆ, ಸಮಾಜ ಕಲ್ಯಾಣ ಇರ್ಬೋದು, ನಮ್ದು PWD ವ್ಯವಸ್ಥೆ ಒಳಗಿರ್ಬೋದು, ಸಮಾಜ ಎಲ್ಲಾ ರಂಗದೊಳಗೂ ಕೆಲಸ ಹಾಕೋತ ಬಂದಿರ್ತದೆ. ಇನ್ನೂ ಬೇಕಾದಂತ ಮಹತ್ವವಾದಂತ ಕೆಲಸಗಳು ಇವು ಹೆಚ್ಚಿಗೆ ಇವತ್ತಿನ ಸಂದರ್ಭಗಳು ನಿಮ್ ಕೆಲಸ ಯಾವ ಅಂದ್ರ ಸಾಮಾಜಿಕವಾಗಿ ಒಂದು ರೋಡ್ ಮಾಡಿದ್ರೆ, ಒಂದು ಗಟ್ಟರ ಮಾಡಿದ್ರೆ, ಅಥವಾ ಒಂದು ಸಮುದಾಯ ಭವನ ಕಟ್ಟಿದ್ರೆ ಕೆಲಸ ಅಲ್ಲ. ಆ ಭಾಗಕ್ಕ, ಆ ವಿಚಾರಕ್ಕ ಏನ್ ಬೇಕಾಗಿತ್ತು ಅನ್ನೋಂಥದ್ದು ಅವಶ್ಯಕತೆ ಕಂಡುಹಿಡಿಬೇಕಾಗ್ತದೆ. ಅವಶ್ಯಕತೆ ಕಂಡುಹಿಡಿಬೇಕಾತಂದ್ರ ಜಮಖಂಡಿ ಮತಕ್ಷೇತ್ರ ವ್ಯಾಪ್ತಿಯೊಳಗ ನೀರಾವರಿಯಿಂದ ಎಷ್ಟು ಭಾಗ ಆಗೈತಿ, ನೀರಾವರಿಯಿಂದ ವಂಚಿತ ಎಷ್ಟೈತಿ, ಆ ವಂಚಿತ ಆದದಕ್ಕೆ ನಾವು ನೀರಾವರಿ ಮಾಡಿಕೊಟ್ರ ಅದು ಡೆವಲಪ್ಮೆಂಟ್. ಅಥವಾ ನಾವು ಇಲ್ಲೇ ಇರ್ತಕ್ಕಂಥ ನಮ್ಮ ನಡಗಡ್ಡೆ ಇರ್ತದ ಕೆಲವೊಂದು ಹಳ್ಳಿ, ಇಲ್ಲೇ ಕಂಕನವಾಡಿ ಗುಹೇಶ್ವರದೊಂದು ನಡಗಡ್ಡಿದೆ, ಅಲ್ಲಿ ಈ ಹೊಳಿ ಬತ್ತಂದ್ರೆ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುದು. ಸುಮಾರು 450 ಎಕರೆ ಲ್ಯಾಂಡು ಟೇಲೆಂಟ್ ನಡುವು ಸಿಕ್ಬಿಟ್ಟದೆ. ಅಲ್ಲಿದ್ದು ಉತ್ಪನ್ನಗಳು ತರಲಿಕ್ಕೆ ಹೋಗ್ಲಿಕ್ಕೆ ಅನಾನುಕೂಲ ಇರ್ತದೆ. ಅಂಥವ್ರು ನಾವ್ ಏನಾದ್ರು ಒಂದು ಡೆವಲಪ್ಮೆಂಟ್ ಮುಖಾಂತರ ಮಾಡಿಕೊಟ್ಟು, ಅಥವಾ ಅಲ್ಲೇನ ನಾವ್ ಏನಾದ್ರು ಅವ್ರಿಗೆ ವಿಚಾರಗಳನ್ನ ಅಲ್ಲಿ ದಾಟ್ಲಿಕ್ಕೆ ಏನಾದ್ರು ಮಾಡಿದ್ರೆ ಅದು ಡೆವಲಪ್ಮೆಂಟ್. ನಾವು ಒಂದು ಬೋಟ್ ಕೊಟ್ರೆ ಡೆವಲಪ್ಮೆಂಟ್ ಅಲ್ಲ, ಅಥವಾ ಒಂದು ಇದನ್ನ ಕೊಟ್ಟರೆ ಡೆವಲಪ್ಮೆಂಟ್ ಅಂತ. ಅವ್ರು ಬ್ರಿಡ್ಜ್ ಮುಖಾಂತರ ಎದರ ಮುಖಾಂತರ ಮಾಡಿದ್ರೆ ಮಾತ್ರ ಡೆವಲಪ್ಮೆಂಟ್. ಈ ಡೆವಲಪ್ಮೆಂಟ್ ಅಂದ್ರೆ ಈಗ ಒಂದು ರಸ್ತೆ ಹಾಕ್ತೀವಿ ನಾವು, ಒಂದು ಗ್ರಾಮದಿಂದ ಇನ್ನೊಂದು ಕೂಡ್ ರಸ್ತೆ ಅಥವಾ ಮೇನ್ ರಸ್ತೆ ಹೋಗ್ತಕ್ಕಂಥ, ಅದನ್ನ ಗುದ್ಲಿ ಪೂಜೆ ಮಾಡ್ತೀವಿ. ಆ ಗುದ್ಲಿ ಪೂಜೆ ಮಾಡಿ ದೊಡ್ಡ ಬ್ಯಾನರ್ ಹಾಕಿದ್ರೆ ಅದು ಡೆವಲಪ್ಮೆಂಟ್ ಅಲ್ಲ, ಅದು ಅನುದಾನ. ಈ ತಾಲೂಕಿಗೆ ಎಷ್ಟು ಬರಬೇಕು, ಇನ್ನೊಂದು ತಾಲೂಕಿಗೆ ಎಷ್ಟು ಹೋಗ್ಬೇಕು, ಅದು ನಿರಂತರ ಶಾಸಕರಿದ್ರು ಬರ್ತೈತಿ, ಇರದೇ ಇದ್ರು ಬರ್ತೈತಿ, ಅದು ಸಂಸದರಿದ್ರು ಬರ್ತೈತಿ, ಇರದೇ ಇದ್ರು ಬರ್ತೈತಿ. ಈಗ ನೀವು ಡೆವಲಪ್ಮೆಂಟ್ ಅಂದ್ರೆ ನಮ್ದು ಈಗಾಗಲೇ ರೈಲ್ವೆ ಹಳಿ ನಮ್ದು ಸುಮಾರು ವರ್ಷಗಳ ಹಿಂದನ ಕುರ್ಚಿ ತಕ್ಕ ಬಂದ್ಬಿಟ್ಬೇಕಾಗಿ ಇವತ್ತಿಗೂ ಡೆವಲಪ್ಮೆಂಟ್ ಇಲ್ಲ. ಅಂಥವ್ ತಂದ ನಾವು ಅದನ್ನ ರೀಚ್ ಮಾಡಿದ್ರೆ ಅದು ಸಾರ್ವಜನಿಕ ನಮ್ಮ ಮತಕ್ಷೇತ್ರಕ್ಕೆ ಅಷ್ಟ ಡೆವಲಪ್ಮೆಂಟ್ ಆಗುದಿಲ್ಲ. ಅದು ಇಡೀ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಭಾರತಕ್ಕನ ಡೆವಲಪ್ಮೆಂಟ್. ನಾನು ಡೆವಲಪ್ಮೆಂಟ್ ಅಂದ ಕೂಡಲೇ ಅದನ್ನೇ ಹೇಳಿದ್ರೆ ಒಂದು ಗಟರ ಪೂಜೆ ಮಾಡೋದು, ಅಥವಾ ಒಂದು ರೋಡ್ ಪೂಜೆ ಮಾಡೋದು, ಇನ್ನೊಂದು ಒಂದು 10 ಟಿಪ್ಪರ್ ಗರ್ಸ್ ಹಾಕಿ ಅದನ್ನೊಂದು ಹಾಕಿ ದೊಡ್ಡ ಬ್ಯಾನರ್ ಕಟೌಟ್ ಹಾಕಿ ಇಂದು ನಮ್ಮ ಊರಿಗೆ ಶಾಸಕರ ಈ ರೋಡಿಗೆ ಗುದ್ಲಿ ಪೂಜೆ ಇರುತ್ತದೆ ಅದಲ್ಲ ಡೆವಲಪ್ಮೆಂಟ್ ಅಲ್ಲ. ನಾವು ನಮ್ಮಂತವ್ರು ಇರ್ತೀವಿ, ದೊಡ್ಡ ಒಂದು ಕಟೌಟ್ ಹಾಕ್ತಿವಿ 20x20 ಅಥವಾ ಒಂದು 40x40 ಹಾಕಿ ಒಂದ್ ಕಡೆ ಶಾಸಕರು, ಒಂದ್ ಕಡೆ ನಮ್ಮಂತವ್ರ 10 ಮಂದಿ ಲೀಡರು ಇಂದ ಜಮಖಂಡಿಯಿಂದ ಜಂಬಿಗಿವರೆಗೆ 5 ಲಕ್ಷ ರೂಪಾಯಿ ಗುದ್ಲಿ ಪೂಜೆಗೆ ನಮ್ಮೂರಿಗೆ ಶಾಸಕರ ಆಗಮನ ಸುಸ್ವಾಗತ. ಏನು ಅಲ್ಲ, ಇದರಲ್ಲಿ ಬ್ಯಾನರ್ಗೆ ಎಷ್ಟು ಖರ್ಚಾಗಿರ್ತದೆ? ಬ್ಯಾನರ್ಗೆನೆ ನಮ್ದೊಂದು 50,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಅಲ್ಲಿರ್ತಕ್ಕಂಥ ಗ್ರಾಂಟ್ 5 ಲಕ್ಷ ಇರುತ್ತೆ. ಮತ್ತೆ ಇದೇನೇ ಅಸ್ಫಾಲ್ಟಿಂಗ್ ಡಾಂಬರೀಕರಣ ಇದ್ರೇನ ಒಳ್ಳೆ, ನೀವು ಗರಸ್ ಹಾಕೋ ರೋಡಿಗೆ ಬಂದು ಪೂಜೆ ಬರ್ತಾರ. ಆ ಗರಸ 5 ಲಕ್ಷ ಇದ್ದಿತ್ತಂದ್ರ 3,000-3,500 ರೂಪಾಯಿ ಒಂದು ಟಿಪ್ಪರ್ ಇರ್ತೈತಿ. 23 ಟಿಪ್ಪರ್ ಹಾಕಿ ಆ ರೋಡ್ ಮುಗಿದಿರ್ತೈತಿ. ಆ ಪೂಜೆ ಮಾಡಿ ಜಮಖಂಡಿ ಬರೋ ರೋಡ್ ಮುಗಿದಿರ್ತೈತಿ. ನೆಕ್ಸ್ಟ್ ಒಮ್ಮೆ ಯಾರೋ ಮನೆಗೆ ಹೋಗ್ಬೇಕಾದ್ರೆ ರೋಡ್ ಕಿತ್ತೋಗಿರ್ತೈತಿ. ಅವು ಡೆವಲಪ್ಮೆಂಟ್ ಅಲ್ಲ. ನೀವು ಶಾಶ್ವತ ಆದಂತ ಯೋಜನೆ, ನೀರಾವರಿ ಯೋಜನೆ ಇರ್ಬೋದು, ಅಥವಾ ಬಾಗ್ತಕ್ಕಂಥ ಈ ರೈಲ್ವೆಗಳಿರ್ಬೋದು, ಅಥವಾ ರಾಜ್ಯದ ಹೆದ್ದಾರಿ ಇರ್ಬೋದು, ಇವೆಲ್ಲ ಡೆವಲಪ್ಮೆಂಟ್ ಇವೆ.
ಹೆದ್ದಾರಿನ ಇರೋದಿಲ್ಲ, ಅಥವಾ ನಾವು ಪುಣೆ ಟು ಬೆಂಗಳೂರು ಇರ್ತತಿ, ಅದು ಎಲ್ಲೋ ನೀವು ಬೆಳಗಾವ್ ಮೇಲೆ ಹೋಗ್ತತಿ. ಅದನ್ನ ಏನ್ ಸಾಧ್ಯದ ಮಟ್ಟಿಗೆ ನಮ್ಮ ತಾಲೂಕ್ ಮೇಲೆ ಹಾಸಿದ್ರೆ ಅದು ಡೆವಲಪ್. ಅಥವಾ ನೀರಾವರಿಯಿಂದ ಎಲ್ಲಿ ಉಚಿತ ನೀರು ಹಾಕಿದ್ರೆ ಚಲೋ. ಇಲ್ಲಿ ಎಲ್ಲಿ ನಮಗೆ ಡ್ಯಾಮ್ ಕಟ್ಬೇಕಾಗೈತಿ, ಬ್ರಿಡ್ಜ್ ಕಟ್ಬೇಕಾಗೈತಿ, ಅಥವಾ ಎಷ್ಟೋ ಈಗ ನಮ್ದು ಸಾವಳಿಗೆ ಹೋಗ್ಬೇಕಾಗಿತ್ತು. ನಾವು ಈಗ ಜಂಬಿಗೆ ಬ್ರಿಡ್ಜ್ ಶ್ರೀಕಾಂತ್ ಕುಲಕರ್ಣಿ ಅವ್ರು ಇದ್ದಂತ ಸಂದರ್ಭ ಕಟ್ಟಿದಾರೆ. ಅಚ್ಚಿಗೆ ಈಚಿಗೆ ನೀರ್ ಬಂದು ಮುಳುಗ್ತತಿ, ಇದ್ದು ಇಲ್ಲಂಗ ಐತಿ. ಇವು ಎರಡಕ್ಕೂ ಬ್ರಿಡ್ಜ್ ಆಗ್ಬೇಕಲ್ಲ. ಹಾ, ಈಗ ನಾವು ಈಗ ಮೊನ್ನೆ ನೀರು ಬಂದ ಕೂಡಲೇ ಬಂದ್ ಆಗಿತ್ತು ನಮ್ದು ಆಚೆ ಕಡೆ. ನೀವು 19.6ಕ್ಕೆ ಒಂದು ಲೆವೆಲ್ ಇರ್ತದೆ. 20-25 ಬರ್ತದ್ರೆ ಬಂದ್ ಆಗಿಬಿಡ್ತತಿ. ಅದು 24ಕ್ಕೂ ಸಹಿತ ಬಂದ್ ಆಗ್ಲಾರ್ದಂಗ ಇಲ್ಲಿ ಮೇನಾಳ, ಅಲ್ಲಿ ಬೆಂಚಿ, ಇವೆರಡು ಅಂಬ್ಯಾಕ್ಮೆಂಟ್ ಮಾಡ್ಕೊಂಡು ಎತ್ತರ ಮಾಡಿ ಎರಡೂ ಲೆವೆಲ್ ಮಾಡಿದಾಗ ಈ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೃಷ್ಣಾ ಮೇಲುದಂಡೆ 3ನೇ ಹಂತಕ್ಕೆ ಇನ್ನೂವರೆಗೆ ಜಮಖಂಡಿಗಿಂದ ಯಾಕೆ ಇದರ ಬಗ್ಗೆ ಹಾಲಿ ಶಾಸಕರಾಗಿರ್ಲಿ, ಡಿಫಿಡೆಡ್ ಶಾಸಕರಾಗಿರ್ಲಿ, ಅಥವಾ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿರ್ಲಿ, ನಾವು ನಿಮ್ಗೆ ಅದರ ಹೋರಾಟ ಸುಮಾರು ದಿನಗಳಿಂದ ಸನ್ಮಾನ್ಯ ವಾಸಣ್ಣ ದೇಸಾಯಿ ಅವ್ರು ಹಿಡ್ಕೊಂಡು ಇಲ್ಲಿರ್ತಕ್ಕಂಥ ಮುತ್ತು ದೇಸಾಯಿ ಅವರಿಗೆ, JT ಪಾಟೀಲ್ ಅತ್ಯಂತ ಕಾಳಜಿಯಿಂದ ಹೋರಾಟ ಮಾಡಿದಂಥವ್ರು ನಮ್ಮ ಜಿಲ್ಲೆಯೊಳಗೆ ಯಾರಿದ್ರೆ JT ಪಾಟೀಲ್ ಮುಳುಗಡೆ ಸಂಬಂಧ ಹೋರಾಟ ಮಾಡಿದಂಥವ್ರು. ಇವತ್ತಿಗೂ ಹೋರಾಟ ಇದೆ ಅವ್ರು. ಇವತ್ತಿಗೂ ಇದ್ರು ಸಹಿತ ಸರ್ಕಾರ ನಮ್ಮನ್ನ ಎಂದೋ 524 ಮಾಡಿ ನಮ್ಮ ಭೂಮಿ ಕೊಡ್ತಕ್ಕಂಥ ಪರಿಹಾರಧನ ಕೊಟ್ಟು ಎಂದೋ ಹೊರಗೆ ಹಾಕ್ಬೇಕಾಗಿತ್ತು. ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಏನಾಗಿದೆ, ನಮಗ್ ಕೊಡ್ತಕ್ಕಂಥ ಅನುದಾನ ಇಡ್ತಾ ಇಲ್ಲ. ಇಟ್ರು ಖರ್ಚು 10,000 ಕೋಟಿ ಇಡ್ತಾರ. ಆ 10,000 ಕೋಟಿ ಅನುದಾನವನ್ನ ನಮ್ಮ ಇರ್ತಕ್ಕಂಥ ಲ್ಯಾಂಡ್ ಅಕ್ವಿಷನ್ಗೆ ಬಳಸಿದ್ರೆ ನಾವು 10 ಹಳ್ಳಿ 20 ಹಳ್ಳಿ ಕ್ಲಿಯರ್ ಆಗಿ ಔಟ್ ಆಗ್ತೀವಿ. ಇಲ್ಲ ಅದನ್ನ ಹೋಗಿ ಮತ್ತೆ ಕೆನಾಲ್ಕೋ ಇಲ್ಲೋ ಅಲ್ಲೋ ಬೇರೆ ಬೇರೆ ಕಡೆ ಬೆಳೆಸಿ ನಮ್ದು ಅತಂತ್ರ ಹಾಕಿಬಿಡುದು. ಈಗ ಸುಮಾರು ಲಕ್ಷಾಂತರ ಕೋಟಿ ನಮ್ಗೆ ಕೊಡ್ಬೇಕಾಗಿತ್ತು. ಆ ಲಕ್ಷಾಂತರ ಕೋಟಿ ಹೋರಾಟ ನಿಂತಿಲ್ಲ. ಮೊನ್ನೆ ಸ್ಟ್ರೈಕ್ ಕೂತೀವಿ ಬಾಗಲಕೋಟೆ. ಇದು ನಿರಂತರ ನಡೆದ ಇದೆ. ಮೊನ್ನೆ ಮುದೋಳ್ ಮೀಟಿಂಗ್ ಮಾಡಿದೀವಿ, ಬೆಂಗಳೂರಿಗೆ ಮನೆಗೆ ಕೊಡಕ್ ಹೋಗಿದೀವಿ. ಎಲ್ಲಾನು ಈಗ ಸುಮಾರು ಈಗ 6 ತಿಂಗಳೊಳಗೆ ಒಂದು 20 ಮೀಟಿಂಗ್ ಆಗಿದಾವ, ಒಂದು 7-8 ಹೋರಾಟ ಆಗಿದಾವ, ಎಲ್ಲ ಮಾಡಿದೀವಿ. ಆದ್ರೂ ಸರ್ಕಾರ ಅದ್ರ ಬಗ್ಗೆ ಇಚ್ಛಾಶಕ್ತಿ ಇದ್ರೂ ದುಡ್ಡು ಕೊಡೋ ಪರಿಸ್ಥಿತಿ ಒಳಗ ಹಿಂದಿನ ಸರ್ಕಾರ ಆಗ್ಲಿ ಈ ಸರ್ಕಾರ ಆಗ್ಲಿ, ನಾವಿನ್ನ ಯಾವುದೇ ನಮ್ಮ ಸರ್ಕಾರ ಐತೆ ನಾವೆಲ್ಲ ಕೊಡೋದಿಲ್ಲ. ಅದನ್ನ ಅವ್ರನ್ನ ಲಕ್ಷಾಂತರ ಕೋಟಿ ಕೊಟ್ಟು ಅವ್ರ ಪರಿಹಾರಧನ ಕೊಟ್ಟು ಹೊರಗೆ ಹಾಕ್ತಕ್ಕಂಥ ವ್ಯವಸ್ಥೆ ಶೀಘ್ರವಾಗಿ ಮಾಡ್ಬೇಕಾಗಿತ್ತು. ಆದ್ರೆ ಈಗೇನೋ ಸ್ವಲ್ಪ ಈ ಸಲ ಅದಕ್ಕೆ ಹೆಚ್ಚಿನ ದುಡ್ಡಿಟ್ಟು ಮಾಡ್ತೀವಿ ಅನ್ನೋಂಥದ್ದನ್ನ ಈಗ ಪ್ರಕ್ರಿಯೆ. ಈಗ ನೀವು 25ನೇ ತಾರೀಕ ಮೀಟಿಂಗ್ ಆಗಿದೆ ಬೆಂಗಳೂರು, 25-26 ಅದಕ್ಕೆ 25-26 ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನೊಳಗೆ ಏನೇನಾಗೈತಿ ನಮ್ಗೆ ನಿನ್ನೆ ರಿಪೋರ್ಟ್ ಸಿಕ್ಕಿಲ್ಲ. ಅದು ಸಿಕ್ಕ ನಂತರ ಅದ್ರ ಬಗ್ಗೆ ಹೋರಾಟ ನಿರಂತರ ಇದೆ. ಅದಕ್ಕೆ ಹೋರಾಟದೊಳಗೆ ನಾವು ಒಬ್ರು ಭಾಗಿನದೀವಿ ಸತತವಾಗಿ. ಯಾಕಂದ್ರೆ ಬೆಂಗಳೂರು ತನ ನಾವು ರ್ಯಾಲಿ ಹೋಗಿದ್ವಿ. ರ್ಯಾಲಿ ಹೋದಾಗ ಕೌಟಿ ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಅಂದ್ರೆ ಹಂತವಾಗಿ ನಾವು ನಿಲ್ಲತ್ತಲ್ಲ ಕಂಟಿನ್ಯೂ ಇದೀವಿ. ಬಾಗಲಕೋಟೆ ಸ್ಟ್ರೈಕ್ ಆಗೈತಿ, ಉಪವಾಸ ಸತ್ಯಾಗ್ರಹ ಆಗ್ಯಾವ. ಮೊನ್ನೇನು ಒಂದು 2-3 ತಿಂಗಳಿಂದ ಸ್ಟ್ರೈಕ್ ಮಾಡಿ ಕೂತಿದ್ದೇವೆ. ಎಲ್ಲದಕ್ಕಿಂತಲೂ ಹೆಚ್ಚ SR ಪಾಟೀಲ್ ಸಹಿತ ಈ ಭಾಗದಲ್ಲಿರ್ತಕ್ಕಂಥ ದಿಂಗಾಲೇಶ್ವರ ಸ್ವಾಮಿಗಳನ್ನ ಕರ್ಕೊಂಡು ಉದ್ಘಾಟನೆ ಮಾಡಿ ನಮ್ಮ ಭಾಗದ ಉತ್ತರ ಕರ್ನಾಟಕದ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಟ್ರ್ಯಾಕ್ಟರ್ ಯಾತ್ರೆಯನ್ನು ಮಾಡಿ ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕಿಗೂ ಟಚ್ ಆಗಿ ಸ್ವಂತ ಅಂದ್ರೆ ಯಾರ ಕಡೆಯಿಂದನೂ ಒಂದು ಪೈಸಾ ಇಸ್ಕೊಳ್ಳಾರ್ದ ಸ್ವಂತ ಹೋರಾಟ ಮಾಡಿ, ಸ್ವಂತ ಅವ್ರದ್ದು ಖರ್ಚು ವೆಚ್ಚಗಳು ಮಾಡಿ, ದೊಡ್ಡ ಫಂಕ್ಷನ್ ಮಾಡಿ ಈ ಉತ್ತರ ಕರ್ನಾಟಕ ಏನಾದ್ರೂ ಒಂದು ನಾನು ಮಾದರಿ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಅವ್ರದ್ದು. ಆ ಉದ್ದೇಶ ಇದ್ರು ಸಹಿತ ಅದು ವಿಫಲ ಆಯ್ತು. ಯಾಕೆ ವಿಫಲ ಆಯ್ತು ಗೊತ್ತಾಗ್ಲಿಲ್ಲ. ಅವ್ರ ಹೋರಾಟಕ್ಕೆ ಸರ್ಕಾರ ಬೆಂಬಲ ಕೊಡ್ಬೇಕಾಗಿತ್ತು ಅವತ್ತಿನ ಸರ್ಕಾರ. ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಿದ್ದಿಲ್ಲ ಅಂತ, ಹೌದು, ಬಿಜೆಪಿ ಸರ್ಕಾರ ಇತ್ತು. ಇವ್ರು ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ಸಂದರ್ಭದಾಗ ಅದಕ್ಕೆ ಅದು ಏನ ಕಾರಣಾಂತರ ಅವರು ಬಹಳ ಹೆಚ್ಚಿನ ಮುತ್ಸಜ್ಜಿ ವಹಿಸಿ ಹೋರಾಟ ಬಗ್ಗೆ ಬಹಳ ಚಿಂತನೆ ಮಾಡ್ತಕ್ಕಂಥವ್ರೊಳಗ SR ಪಾಟೀಲ್. ಈಗೂನು ಅವ್ರು ನಿರಂತರವಾಗಿ ಈಗೂನು ಸಹಿತ ಇದ್ರ ಸಂಬಂಧ ವಿಶೇಷವಾದಂತ ಮೀಟಿಂಗು, ವಿಶೇಷವಾದಂತ ಈ ಭಾಗಕ್ಕೆ ಏನ್ ಅನ್ಯಾಯ ಆಗ್ತೈತಿ ಅದನ್ನ ನಾನು ಪಕ್ಷಾತೀತವಾಗಿ ಅಥವಾ ನಾನು ಹೋರಾಟ ಮಾಡ್ತೀನಿ. ಮುಂದಿನ ದಿನಮಾನದೊಳಗೆ ಸಹಿತ ಪಕ್ಷ ಹೋರಾಟ ಮಾಡಿದಾಗ ಅವ್ರಿಗೆ ತೊಂದರೆ ಆಗೈತಿ, ಅದನ್ನ ಅನುಭವಿಸ್ಕೊಂಡು ಸಹಿತ ಹೋರಾಟ ಮಾಡ್ತಾ ಇದ್ದಾರೆ. ಈ 28 ದೂರದೃಷ್ಟಿಕೋನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಮತ್ತು ಈ ವೋಟ್ ಚೋರ್ ಅನ್ನುವಂತ ವಿಷಯಗಳನ್ನು ಬರ್ತಾ ಇದೆ. ಈ ವೋಟ್ ಚೋರ್ ಆಗಿದೆಯಾ ಅನ್ನುವಂತ ನೀವು ನಂಬುತ್ತೀರಾ ಸರ್? ಇದು ನಂಬಬಹುದಾ? ಈ ಒಂದು ನಂಬಬಹುದು. ಅದನ್ನ ಹೇಗೆ ಸರ್? ಹೆಂಗ್ ನಂಬಬಹುದು ಅಂದ್ರೆ, ಉದಾಹರಣೆಯಾಗಿ ಎಲ್ಲೇ ಒಂದು ಕುಟುಂಬದಾಗಿದ್ರು ಸಹಿತ ಆ ಕುಟುಂಬದೊಳಗಿರ್ತಕ್ಕಂಥ 8 ಹೋಟೆಲ್ಗಳು ಇರ್ತಾವ್ರು. ಇನ್ನೊಂದು 8 ಎಲ್ಲಿ ಹೊರಗಿನ ತಾಲೂಕು ಅಥವಾ ಹೊರಗಿನ ಜಿಲ್ಲೆದನ್ನ ಅಲ್ಲಿ ಎಂಟ್ರಿ ಮಾಡ್ತಾರ.
ಈ ಇಲೆಕ್ಷನ್ ಯಾಕಂದ್ರೆ ಇಲೆಕ್ಷನ್ ನಮ್ಮದು ಡೇ ಟು ಪ್ಯಾಕೇಜ್ ಬೇರೆ ಇರ್ತೈತಿ, ಅಲ್ಲಿ ಡೇ ಟು ಪ್ಯಾಕೇಜ್ ಬೇರೆ ಇರ್ತೈತಿ. ಅಂದ್ರೆ ಒಂದೇ ಕಡೆಯೂ ಬರುದಿಲ್ಲ ಅವು ತಗೊಂಡು, ಅಥವಾ ಅಲ್ಲಿ ಕ್ಯಾಂಡಿಡೇಟ್ ಬೇಡಾಗಿರ್ತಾನ ಅವ್ರು, ಕ್ಯಾಂಡಿಡೇಟ್ ಬೇಕಾಗಿರಂಗಿಲ್ಲ ಅಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಬೇಡಾಗದಾಗ ಅಲ್ಲಿ ಒಂದ್ 2,000 3,000 ಓಟ ಇಲ್ಲಿ ಹಾಕಿಬಿಡ್ತಾರ ಅವ್ರು, ಅಲ್ಲಿ ಕ್ಲೋಸ್ ಮಾಡಿ. ಇಲ್ಲಿ ಇಲೆಕ್ಷನ್ ಮುಗಿದ್ಕೊಳ್ಳಿ 2 ಸೀರೀಸ್ ಮತ್ತೆ ಅಲ್ಲಿ ಹೋಗ್ಬಿಡ್ತಾರ. ಈ ರೀತಿದ ಹೊಡ್ಚೋರ್ ಈ ಚೋರ. ಹೌದಾ? ಸರಿ, ಅದಕ್ಕೆ ಇದಕ್ಕಿಂತಲೂ ನಿಮ್ಗೆ ಎಲ್ಲಕ್ಕಿಂತಲೂ ಬೆಸ್ಟ್ ಏನಂದ್ರೆ, ಈಗ ನೀವು ಮಿಷನ್ ತೆಗೆದು ಬ್ಯಾಲೆಟ್ ಪೇಪರ್ ಮಾಡಿದ್ರೆ ಯಾವ ತೊಂದ್ರೂ ಇಲ್ಲ. ಬ್ಯಾಲೆಟ್ ಪೇಪರ್ ಮಾಡಿ ತೆಗೀರಿ ಅಂದ ಕೂಡಲೇ ಇನ್ನ ಅಮೆರಿಕ ಅಂತ ಮುಂದೆ ಹೊರ ದೇಶದೊಳಗನು ಬ್ಯಾಲೆಟ್ ಪೇಪರ್ ಇವತ್ತಿಗೂ ಕಂಪ್ಯೂಟರ್ ಕರ್ನ ಇಲ್ಲ ಅಲ್ಲಿ. ಒಟ್ಟಿನ ಮತದಾನ ಅಂದ್ರೆ ನಿಮ್ಗೆ ಮಾನವ ನಿರ್ಮಿತವಾದಂತ ಮಷೀನ್ ಅದು, ನಾವ್ ಏನ್ ಬೇಕಾದ್ ಮಾಡ್ಬೋದು. ನೀವು ಕ್ಯಾಮ್ರಾ ಇಟ್ಟಿರಿ, ಮೊಬೈಲ್ ಇಟ್ಟಿರಿ, ಅದನ್ನ ಆಫ್ ಆನ್ ನಿಮ್ ಕೈ ಆಗೈತಿ. ಹೌದು. ಡಿಲೀಟು ಮತ್ತು ಶೇವಿಂಗ್ ನಿಮ್ ಕಡೆ ಐತಿ. ಸರಿ, ಈ ಇವಿಎಂ ಮಷಿನ್ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಆದ್ರೆ ಬಿಜೆಪಿ ಅವರು ಅಂತಾರೆ ಕಾಂಗ್ರೆಸ್ ಗೆದ್ದಲ್ಲೇ ವೋಟ್ ಚೋರ್ ಆಗ್ಲಿಲ್ವಾ? ನನ್ನ ಮೊದಲ ಪ್ರಶ್ನೆ. ಬಿಜೆಪಿ ಗೆದ್ದಲ್ಲೇ ವೋಟ್ ಚೋರ್ ವಿಷಯ ಬರ್ತಾ ಇದೆ. ಆದ್ರೆ ಇವಿಎಂ ಮೇಲೆ ನೀವ್ ಏನ್ ಮಾತಾಡ್ತೀರಿ? ಯಾವ ರಾಜ್ಯದಲ್ಲಿ ತಾವು ಗೆದ್ದಿರಂಗಿಲ್ಲ, ಅಧಿಕಾರಕ್ಕೆ ಬರಂಗಿಲ್ಲ, ಅಲ್ಲಿ ಹ್ಯಾಕ್ ಆಗಿದೆ ಅಂತೀರಿ. ಕರ್ನಾಟಕದಲ್ಲಿ ನೀವೇ ಹ್ಯಾಕ್ ಮಾಡಿರ್ಬೇಕಲ್ಲ. ಈಗ ಒಂದು ಅದು ಟೆಕ್ನಿಕಲ್, ಅವ್ರು ಸಂಪೂರ್ಣವಾಗಿ ಹ್ಯಾಕ್ ಮಾಡಿದ್ರೆ ದೇಶನ ದಗದಾಗ ಉರ್ಲಕ್ಕತ್ತ. ಯಾವ ರಾಜ್ಯ ಅವ್ರಿಗೆ ಬೇಕೋ ಅದನ್ನ ಟೈಪ್ ಮಾಡ್ತಾರೆ, ಯಾವ ರಾಜ್ಯ ಬೇಡವೋ ಅದನ್ನ ಇನ್ ಪಾರ್ಸಲ್ ಆಗಿ ಬಿಟ್ಬಿಡ್ತಾರೆ. ಇನ್ ಪಾರ್ಸಲ್ ಆಗಿ ಬಿಟ್ಟಾಗ ಆಟೋಮೆಟಿಕ್ ಕಾಂಗ್ರೆಸ್ ಗೆಲ್ತೈತಿ. ಮಹಾರಾಷ್ಟ್ರ ಒಳಗೆ ಮೊನ್ನೆ ಚುನಾವಣೆ ಆಯ್ತು. ಮಹಾರಾಷ್ಟ್ರ ಚುನಾವಣೆ ಆದ್ರೆ ಜತ್ ಮತಕ್ಷೇತ್ರದೊಳಗ ಸ್ವತಂತ್ರ ಅಭ್ಯರ್ಥಿಗೆ ಎಷ್ಟು ಓಟ್ ಬಿದ್ದಾವೋ ಬಾಜು ಸೋತ ಅಭ್ಯರ್ಥಿಗೂ ಸೇಮ್ ಓಟಿಂಗ, ಸೇಮ್ ಡಿಫರೆನ್ಸ್. ಕದಂ ದಾದಾನ್ ಅಂತವ್ರು 2 ಲಕ್ಷ ಅಂತರಲ್ಲೇ ಗೆಲ್ತಿದ್ರು, 25,000 ಬಂದ್ ನಿಂತ್ರ ಅವರು. ಯಾವಾಗ 2 ಲಕ್ಷ 1.5 ಲಕ್ಷ 1 ಲಕ್ಷ ಲೀಡ್ ಗೆಲ್ತಕ್ಕಂಥ ಕ್ಯಾಂಡಿಡೇಟ್ಗಳು ಮಾತ್ರ ಮಹಾರಾಷ್ಟ್ರ ಕಾಂಗ್ರೆಸ್ ಗೆದ್ದು, ಉಳಿದೆಲ್ಲ ಕ್ಲಾಸ್ ಹೋಗ್ಬಿಟ್ರು. ಇವು ಜೀವಂತ ಉದಾಹರಣೆ ಇದು. ಈಗ ಅಲ್ಲಿ 10, 30 ಪ್ರತಿ ಜಿಲ್ಲೆಗೆ 2 ಮತಕ್ಷೇತ್ರ ಮಹಾರಾಷ್ಟ್ರ ನೋಡಿದ್ರು. ನೋಡಿದ ಕೂಡಲೇ ಸೇಮ್ ವೋಟಿಂಗ್, ಗೆದ್ದವಂಗೂ ಅಷ್ಟ ಸೋತವಂಗೂ ಅಷ್ಟ, ಗೆದ್ದವಂಗೂ ಅಷ್ಟ ಸೋತವಂಗೂ ಅಷ್ಟ. ಕೋರ್ಟ್ಗೆ ಹಾಕಿದಾರ ಅದನ್ನ, ಹೈಕೋರ್ಟ್ಗೆ. ಈಗ ಅಂದ್ರ ಇದು ಈಗ ಯಾಕೆ ನೋಡ್ರಿ, ಅವ್ರು ಹೇಳಿದ ಕೂಡಲೇ ಬ್ಯಾಲೆಟ್ ಪೇಪರ್ ಮಾಡಿಬಿಡ್ರಿ, ಪ್ರಶ್ನೆನಿಲ್ಲ. ಅದೇನ ಮುಂದ ನೋ ಡಿಸ್ಕಸ್. ಸರಿ, ಈ ಕೇಂದ್ರದ ಮೇಲೆ ಬರ್ತಾ ಇದ್ದಾನೆ 400 ನಾವು ಪಾರ ಆಗ್ತೀವಿ ಅಂದಂತವರು, ಅವ್ರಿಗೆ ಬಹುಮತ ಇಲ್ದಂಗೆ ಯಾಕೆ ಡೌನ್ಲೋಟಲ್ ಆಗ್ಬಿಟ್ರು ಸರ್ ಅವರು? ಅವ್ರದ್ದು ಡೌನ್ಲೋಡ್ ಯಾಕಂದ್ರೆ ರೀ, ವಿ ಮಿಷನ್ದೊಳಗೆ 1% ಹೆಚ್ಚು ಇಟ್ಟಿರ್ತಾರ ಅವ್ರು. ಅಂದ್ರ ಸಮಾನತೆ ಹೋದಾಗ 1% ನಮ್ಗೆ ಹೆಚ್ಚಾಕೈತೆ. ಕ್ರಾಸಿಂಗ್ ಆಗಿ ಕಾಂಗ್ರೆಸ್ನ ಮತದಾನ ಹೆಚ್ಚಾದಾಗ ಆ ಪರ್ಸೆಂಟೇಜ್ ಆಟೋಮೆಟಿಕ್ ಮೈನಸ್ ಆಗಿ. ಒಂದ್ ಮಿಷನ್ ಶಟ್ ಮಾಡಿರ್ತೀರಿ ನಾವು, 10,000 11,000 ಅವ್ರು ಬೀಳ್ಬೇಕಂತ ಸೆಟ್ ಮಾಡಿರ್ತೀರಿ. ಅಂದ್ರೆ MP ಅಂದ ಕೂಡಲೇ ಇವ್ರಿಗೆ 5 ಲಕ್ಷ ಬಿಡ್ಬೇಕು, ಇವ್ರಿಗೆ 5 ಲಕ್ಷ 10,000 ಬಿಡ್ಬೇಕು, 50,000 ಬಿಡ್ಬೇಕು. ಕಾಂಗ್ರೆಸ್ ಬಟನ್ ಹೆಚ್ಚಾದಾಗ ಅವ್ 6 ಲಕ್ಷ ಹೋಗೋಣ ಆಟೋಮೆಟಿಕ್ ಮೈನಸ್ ಆಗುತ್ತೆ. ಅದನ್ನ ಕ್ರಾಸ್ ಆಗ್ತೈತ್ರಿ ಅವ್ರು. ಸಟ್ ಆಗಿದ್ದ ರಿಮೋಟ್ ಕಂಟ್ರೋಲ್ ಕ್ರಾಸ್ ಆಗುತ್ತೆ. ಪರ್ಸೆಂಟೇಜ್ ಇಟ್ಟಿರ್ತೀವಿ ನಾವು 51 49. ಅಂದ್ರೆ ನಾವು ಮಾನವ ನಿರ್ಮಿತ ಮಾಡಿದ ಮಿಷನ್ ಏನ್ ಬೇಕಾದ್ ಮಾಡ್ಬೋದಲ್ಲ ನಾವು ಅನ್ನೋದೊಂದು ನಮ್ಮ ಆರೋಪ. ನಾವೇನ್ ಅದನ್ನ ಇಂಜಿನಿಯರ್ ಅಲ್ಲ, ಅಥವಾ ನಾವು ಅದ್ರಾಗ ಅದರ ಟೆಕ್ನಾಲಜಿ ಎಲ್ಲ ಈ ಟೈಪ್ ಮಾಡಬಹುದು ಅವ್ರನ್ನು ಅಂತ ನಮ್ದು ಆರೋಪ. ಇಷ್ಟು ವಿಸ್ತಾರವಾಗಿ ಹೇಳಿರ್ತಕ್ಕಂಥ ವಿಷಯನೂ ಕೂಡ ನೀವು ಆರೋಪ ಮಾಡ್ತಾ ಇದ್ದೀರೋ ಅಥವಾ ನೇರವಾಗಿ ನೀವು? ಇಲ್ಲ, ನಾವು ಅದನ್ನ ನೋಡಿಲ್ಲಲ್ರಿ, ನಾವು ಆರೋಪನ ಮಾಡ್ಬೇಕಲ್ಲ. ಆರೋಪ ಮಾಡ್ತಾರೆ. ಸರಿ, PC ನನ್ನ ಸಮಯದ ವಿಚಾರ ಮಾಡ್ಕೊ, ಹತ್ತತ್ರ ಸಮಯಕ್ಕೆ ಬರ್ತಾ ಇದ್ದೀನಿ. PC ಗದ್ದಿಗೌಡರು 5 ಬಾರಿ ಆಯ್ಕೆಯಾದ್ರು. ಜಮಖಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಇದ್ದಂತ ಸಂದರ್ಭದಲ್ಲಿ ಕೂಡ ಅವರು ಸಂಸದರಾಗಿದ್ರು. ವಿಶೇಷವಾಗಿ ಯಾವ ಅಭಿವೃದ್ಧಿಯನ್ನು ಕೊಡೋದ್ರಲ್ಲಿ PC ಗದ್ದಿಗೌಡರು ಮುಂದೆ ಬಂದಿದ್ದಾರೆ, ಹಿಂದೆ ಉಳಿದಿದ್ದಾರೆ. ಅವರು ನಮ್ಮ ಜಮಖಂಡಿ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ವಿಷಯದೊಳಗೆ ಏನಿಲ್ಲ, ಪೂರಜ್ ಬಿಗ್ ಜೀರೋ. ಯಾಕೆ ಹೇಳ್ತೀನಿ ಅಂದ್ರೆ, ಅವ್ ಮನುಷ್ಯ ಒಳ್ಳೆವ, ಕೆಟ್ಟನು ಮಾಡಂಗಿಲ್ಲ, ಚಲೋನು ಮಾಡಂಗಿಲ್ಲ, ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ. ಹಿಂಗಾಗಿ ಅವ್ರು ಯಾರನ್ನೂ ಕೆಡಿಸ್ಕೊಳ್ಳೋದು ಇಲ್ಲ, ಯಾರನ್ನೂ ಬೇಕಾಗಿಲ್ಲ. ನಮ್ಮ ಜಮಖಂಡಿಗೆ ಅವರು ಒಳ್ಳೇದು ಅಂದ್ರೆ, ಈಗ ಕಜ್ಜಿ ಡೋಣಿಗೆ ಬಂದಿದೆ, ಇದನ್ನ ಲೋಕಾಪುರಕ್ಕೆ ಬಂದಿದೆ, ಹಳಿ ಇದೆ. ಅದು 20 ವರ್ಷ ಕಳೆದು ಹೋಯ್ತು. ಅವ್ರು ಎಂದೋ ಕೂಡ್ಚಿ ಮುಟ್ಟಬೇಕಾಗಿತ್ತ, ಇನ್ನೂ ಮುಟ್ಟುವುದು. ಅಂದ್ರ ನಾನು ಅವರು ಗೆಲ್ತಕ್ಕಂಥ ಸಂದರ್ಭ, ಅವರು ಲಕ್ಕಿ ಪರ್ಸನ್ ರಾಜಕಾರಣದವ್ರು. ಒಮ್ಮೆ ಫಸ್ಟ್ಗೆ ಬಂದಾಗ ಯಡಿಯೂರಪ್ಪನ ಗಾಳ್ಬೇಕು, ಆಮೇಲೆ ವಾಜಪೇಯಿ ಅವ್ರ ಗಾಳ್ಬೇಕು, ಈ 3 ಮೋದಿ ಗಾಳ್ಬೇಕು.
4ನೇ ದಿನ ಭಗವಾನ್ ಹೆಚ್ಚಾದ. ಸರಿ, ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತೆ ಇನ್ ಸರ್ವೆ ಮುಖಾಂತರ ಈ ಮುಂಬರ್ತಾ ಇರುವಂತಹ 28ನೇ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ 2028ರಲ್ಲಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ. ಆಕಾಂಕ್ಷಿ ಅನ್ನೋದಕ್ಕಿಂತ ಸಿಗುವವರೆಗೆ ಬಿಡೋದಿಲ್ಲ, ಅಲ್ಲಿವರೆಗೆ ನಿಮ್ ಹೋರಾಟ ಇರೋದೇ. ಜನಸಾಮಾನ್ಯರ ಹೃದಯದ ಶಾಸಕನಾಗಿ ಬೆಳೆದಿರ್ತಕ್ಕಂಥ ಹೊರಟಿರ್ತಕ್ಕಂಥ ಸುಶೀಲ್ ಕುಮಾರ್ ಬೆಳಗಲಿ ಇಷ್ಟೊತ್ತುವರೆಗೆ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಅನೇಕ ವಿಚಾರಧಾರೆಗಳನ್ನು ಮತ್ತು ನಿಮ್ಮ ಲೈಫ್ ಜರ್ನಿಯ ಯಶೋಗಾಥೆಯನ್ನು ವಿಶೇಷವಾಗಿ ನಮ್ಮ ಮುಖಾಂತರ ಹಂಚಿಕೊಳ್ಳುವಂತ ಶಾರ್ಟ್ ಆಗಿ, ನೀಟಾಗಿ, ಕ್ಲೀನ್ ಆಗಿ ತಿಳಿಸಿಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಕೊನೆಯದಾಗಿ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಮತ್ತೆ ಇನ್ ಸರ್ವೆಯ ಸಮ್ಮುಖದಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮತ ಬಾಂಧವರಿಗೆ, ರಾಜ್ಯದ ಮುಖಂಡರಿಗೆ ಮತ್ತು ಕೇಂದ್ರ ಹೈಕಮಾಂಡ್ಗೆ ನಿಮ್ಮದೇ ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಕಿತ್ತೂರು ಕರ್ನಾಟಕ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಯುವ ನಾಯಕ ಆಗಿ ಅನ್ನಿಸ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಮತ್ತು KPCC ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮತ್ತು ಈ ಕ್ಷೇತ್ರದ ಮತದಾ ಬಾಂಧವರಿಗೆ ಮತ್ತು ಎಲ್ಲರಿಗೂ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಮುಂದಿನ ದೂರದೃಷ್ಟಿಕೋನ ಗ್ಯಾರಂಟಿ ಸಮ್ಮುಖದಲ್ಲಿ ಮುಂದಿನ ಬಾರಿ 140 ಗೆದ್ದಿದ್ದೀವಿ. ಮುಂದಿನ ಬಾರಿಯಲ್ಲಿ ಡಿಲಿಮಿಟೇಷನ್ ಆದ್ರೆ 180 ಗೆಲ್ತೀವಿ, ಡಿಲಿಮಿಟೇಷನ್ ಆಗ್ಲಿಲ್ಲ ಅಂದ್ರೆ 150 ಗೆಲ್ತೀವಿ ಅನ್ನೋದು ಭರವಸೆದಲ್ಲಿ ಒಂದು ಸಂದೇಶ ಕೊಡೋದ. ಆ ಸಂದೇಶ ಏನ್ ಕೊಡ್ಲಿಕ್ಕೆ ಹೋಗ್ತೀರಾ ಸರ್? ಮೊದಲನೇದಾಗಿ ನಮ್ಮ ಕ್ಷೇತ್ರ ಹಾಗೂ ನಮ್ಮ ಜಿಲ್ಲೆ ಜನತೆಗೆ ವಿಶೇಷವಾದಂಥ ನಮಸ್ಕಾರಗಳು. ನಾನು ಇವತ್ತು ಹೇಳ್ತಕ್ಕಂಥ ವಿಷಯ ಇಷ್ಟೇ. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಸುಮಾರು ದಿನಗಳಿಂದ ಹೊಸ ಬದಲಾವಣೆ ಮಾಡಬೇಕು ಅನ್ನೋಂಥ ಭಯಂಕರ ಇಚ್ಛಾಶಕ್ತಿ ಒಳಗಿದ್ರು. ಅದ್ರ ಸೀನಿಯರ್ಸ್ ಅವ್ರು ನಡಿಗೊಟ್ಟಿಲ್ಲ. ಆ ಒಂದು ವಿಚಾರಕ್ಕೆ ನಿಮಗೆ ಹೇಳ್ತೀನಿ. ಇವತ್ತಿನ ದಿನಮಾನದೊಳಗೆ ಯಾರು ಪಕ್ಷದಾಗ ದುಡ್ದಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೇನು ಇನ್ನು ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಇರ್ಬೋದು, ಮಂತ್ರಿ ಆಗ್ತಕ್ಕಂಥ ಯೋಗ ಇರ್ಬೋದು, ಕೆಲವೊಬ್ರು ಶಾಸಕರಾಗ್ತಕ್ಕಂಥ ಯೋಗ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಇನ್ನೂ ಅನೇಕ ಹುದ್ದೆಗಳಿರ್ಬೋದು. ಯಾರ್ಯಾರು ಪಕ್ಷಕ್ಕೆ ದುಡ್ದಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ಖರ್ಗೆ ಸಾಹೇಬ್ರ ಹಿಡ್ಕೊಂಡು, ರಾಹುಲ್ ಜಿ ಅವ್ರು ಹಿಡ್ಕೊಂಡು, ಪ್ರಿಯಾಂಕಾ ಗಾಂಧಿ ಅವ್ರು ಹಿಡ್ಕೊಂಡು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ನಮ್ಮ ಭಾಗದಲ್ಲಿರ್ತಕ್ಕಂಥ ಮುಖಂಡರು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇರ್ಬೋದು, ಇಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಇನ್ನು HK ಪಾಟೀಲ್ ಇರ್ಬೋದು, ಅನೇಕ ಮುಖಂಡರು. ನಾನು ಒಂದು ವಿನಂತಿ ಏನಂದ್ರೆ, ಅವ್ರಿಗೆ ಈ ಕ್ಷೇತ್ರಗಳನ್ನ ಹೊಸ ಜನರೇಷನ್ಗೆ ಬದಲಾವಣೆ ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ಒಂದೇ ಈ ವ್ಯವಸ್ಥೆ ಒಳಗೆ ಹೋದಾಗ ಜನರು ಬೇಸತ್ತು ಅವ್ರಿಗೆ ಆಯ್ಕೆ ಮಾಡೋದಿಲ್ಲ. ಆ ಒಂದು ಕಾರಣಕ್ಕೆ ಒಂದು ವಿನಂತಿ ಎಲ್ಲ ನಾಯಕರಿಗೆ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನೀವು ಕೆಲವೊಂದು ಬದಲಾವಣೆ ಮಾಡ್ಕೊತ ಹೋದ್ರೆ ಪಕ್ಷನೂ ಅಭಿವೃದ್ಧಿ ಆಗ್ತತೆ, ಆ ವಿಷಯದ ಕ್ಷೇತ್ರವೂ ಅಭಿವೃದ್ಧಿ ಆಗ್ತದೆ. ಅಷ್ಟು ನಾನು ಆಯ್ಕೆ ಮಾಡಿ ವಿನಂತಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಜಮಖಂಡಿ ವಿಧಾನಸಭಾ ಕ್ಷೇತ್ರ ಜನತೆಯ ಹೃದಯದ ಶಾಸಕರಾಗಿ ಅವರ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋದಲ್ಲಿ ಮುಂದೆ ಹೋಗ್ತಾ ಇರುವಂತ ಸುಶೀಲ್ ಕುಮಾರ್ ಬೆಳಗಲಿ ಅವರೇ, ಸುಮಾರು 20-25 ವರ್ಷದಿಂದ ಸ್ವತಂತ್ರವಾಗಿ ಟಿಕೆಟ್ ಆಕಾಂಕ್ಷಿಯಾಗಿ ಮತ್ತು ಸೇವೆ ಸಲ್ಲಿಸ್ತಾ ಇರುವಂತ 34 ವರ್ಷದಿಂದ ಸೇವೆ ಮತ್ತು ನಿಮ್ಮ ಕುಟುಂಬದಿಂದ ಬಂದಿರತಕ್ಕಂತ ಅನೇಕ ಹೋರಾಟದಿಂದ ಬಂದಿರತಕ್ಕಂಥ ಹೋರಾಟಿನ ಕಿಚ್ಚುಗಳನ್ನು ಜನಸಾಮಾನ್ಯ ತೋರಿಸ್ತಾ ಇಲ್ಲಿವರೆಗೆ ತಲುಪಿರತಕ್ಕಂಥ ಸುಶೀಲ್ ಕುಮಾರ್ ಬೆಳಗಲಿ ಅವರೇ, ಇಷ್ಟೊತ್ತಿವರೆಗೆ ನ್ಯೂಸ್ ಆಫ್ 43 ಇಂಡಿಯಾ ಮತ್ತೆ ಇನ್ ಸರ್ವೆ ಮುಖಾಂತರ ನಿಮ್ಮ ಸಮಯ, ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನೀವು ನ್ಯೂಸ್ 43 ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ.